ದೇವರು ತಗೊಂಡು ಸಾಲ ಅದು ದೇವ್ರದೇ, ಸುಮ್ಮನೆ ನಮ್ಮ ಸಲುವಾಗಿ. ರುದ್ರದೇವರು ಹೇಳಿದಾಗೆ ಒಂದು ಮನೆ ಕಟ್ಟುವಾಗ, ಮದುವೆ ಮಾಡುವಾಗ ಹೀಗೆಲ್ಲ ಸಾಲ ಸೋಲ ಆಗ್ತಕ್ಕಂಥದ್ದು ತೋರಿಸ್ಕೊಟ್ಟಿದ್ದಾನೆ. ಇಷ್ಟೆಲ್ಲ ಆದಮೇಲೆ ದುಡ್ಡೆಲ್ಲ ಬ್ರಹ್ಮದೇವ್ರ ಕೈ ಕೊಟ್ಟು ಬ್ರಹ್ಮದೇವ್ರಿಗೆ ಹೇಳ್ತಾ ಇದ್ದಾನೆ, ನೋಡಪ್ಪ, ಮುಖ್ಯವಾಗಿ ಮದುವೆ ಈ ದೇವರ ಸಮಾರಾಧನೆ ಬಂದವ್ರಿಗೆ ಒಳ್ಳೆ ಊಟ ಹಾಕಬೇಕು. ಮುಖ್ಯವಾದ್ದು ಊಟ. ಭೋಜನಂ ಇತರೆ ಜನಾಹ, ಮದುವೆ ಮನೆಗೆ ಬಂದವರು ಮುಖ್ಯವಾಗಿ ಏನು ನೋಡ್ತಾರೆ? ಒಳ್ಳೆ ಊಟ, ತಿಂಡಿ, ಕಾಫಿ. ಭಾರಿ ಚೆನ್ನಾಗಿ ಮಾಡಿದ್ರು, ಏನು ಚೆನ್ನಾಗಿ ಮಾಡಿದ್ರು ಅಂತೀರಿ ಅಂತಿರ್ತಾರೆ. ಊಟ ತಿಂಡಿ ಆಗಬೇಕು ಸರಿಯಾಗಿ. ಅದಕ್ಕೆ ತಂಡೂಲಂ, ಉತ್ತಮವಾದ ಅಕ್ಕಿ ತೊಗೊಂಡು ಬಾ. ಆಮೇಲೆ ಮಾಷ, ಮುದ್ಗ, ಗೋಧೂಮ, ಏನೇನು ದೇವರ ಸಮಾರಾಧನೆಗೆ ಪ್ರಾವಿಷನ್ ತರಿಸಿದ್ದ ಅದರದೆಲ್ಲ ಲಿಸ್ಟ್ ವೇದವ್ಯಾಸ ದೇವರು ಕೊಟ್ಬಿಡ್ತಾರೆ. ಗುಡ, ಬೆಲ್ಲ, ತೈಲ, ಅದು ಎಣ್ಣೆ, ಮಧು, ಕ್ಷೀರ, ಶರ್ಕರ, ಅಜ್ಯಾದೀನಿ, ವಸ್ತ್ರಾಣಿ, ಯೋಗ್ಯ ಮೂಲಾನಿ, ಉತ್ತರಾಯಾಣಿ ಚ ಅನಯತ್, ತಿಲ, ಎಳ್ಳು, ಹಿಂಗು, ಹಿಂಗಂದರೆ ಇಂಗು, ಮರೀಚಿ, ಶುಂಠಿ, ಸರ್ಷಪ ಅಂದರೆ ಸಾಸಿವೆ, ಮೇಥಿಕಾನ್, ಮೆಂತ್ಯ ಎಲ್ಲ ಏನು ಬೇಕು ಎಲ್ಲ, ಹರಿದ್ರ, ಕುರುವೀತ, ವಸ್ತ್ರಾಣಿ, ದ್ವಿಜಯೋಷಿತ. ಮುಖ್ಯವಾಗಿ ಈ ಋಷಿಗಳ ಪತ್ನಿಯರು ನಾರ್ಮಡಿ ಉಟ್ಕೊಂಡು ಬಂದುಬಿಟ್ಟಿರ್ತಾರೆ, ಯಾವುದೋ ಒಂದು ಮಡಿ ಗಿಡಿ ತೊಗೊಂಡು ಬಂದಿರ್ತಾರೆ. ಅವ್ರಿಗೆಲ್ಲ ಉತ್ತಮವಾದ ವಸ್ತ್ರ ಕೊಡು. ಯಾರ್ಯಾರು ಆಚಾರ ಮಾಡ್ಪಂಚ ಉಟ್ಕೊಂಡಿರ್ತಾರೆ ಎಲ್ಲ ಇಸ್ಕೊಂಡು ಒಳ್ಳೆ ಪೀತಾಂಬರ ಕೊಟ್ಬಿಡು. ಅವ್ರಿಗೆ ಹೇಳು, ನಿಮಗೆ ಆಚಾರೇ ಅಂತ ಹೇಳು, ವಾಪಸ್ ಕೊಡಬೇಕಾದ್ದಿಲ್ಲ ಅಂತ ಹೇಳು. ಕೊಡೋದು ಕೊಟ್ಬಿಟ್ಟಿರ್ತಾರೆ ರೀ, ಆಚಾರ ಮರೆತು ಉಟ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಫೋನ್ ಮೇಲೆ ಫೋನ್ ಹೀಗೆಲ್ಲ ಅವ್ಯವಸ್ಥೆ ಆಗಿಬಿಟ್ಟಿರುತ್ತೆ. ದೇವಾನಾಂ ಉತ್ತರೀಯಂಚ ದೇವಸ್ತ್ರೀಣಾಂ ದುಕೂಲನಂ ಪೂಗಿ ಬಲದೇವಿಯಾನಿ ಏಲಾ ಲವಂಗ ಕರ್ಪೂರ ಎಲ್ಲ ತರಬೇಕು. ಇಷ್ಟೆಲ್ಲ ಆದಮೇಲೆ ಬ್ರಹ್ಮದೇವ್ರು ಹೊರಟರು, ತರ್ತೇನೆ ಸ್ವಾಮಿ ಅಂಥೇಳಿ. ಅರ್ಜೆಂಟ್ ಮಾಡ್ಕೋಬೇಡ, ಇಲ್ಲಿ ಬಾ ಇಲ್ಲಿ ಅಂಥೇಳಿ ಮತ್ತೆ ಹೇಳ್ತಾ ಇದ್ದಾನೆ, ನೋಡಪ್ಪ, ಮಾಂಗಲ್ಯಂ ತಂತುಂ ಕನ್ಯಾರ್ಥಂ, ಹೆಣ್ಣಿಗೊಂದು ಸಣ್ಣದೊಂದು ಮಾಂಗಲ್ಯ ಮಾಡಿಸು, ಸಣ್ಣದು ಮಾಡಿಸು, ಹಿಂಗೆ ತೋರಿಸ್ದ, ಸಣ್ಣದು ಮಾಡಿಸು ಅಂದ. ಆಮೇಲೆ ಆ ಹೆಣ್ಮಗಳಿಗೆ, ಮದುವೆ ಆಗೋ ಹುಡುಗಿಗೆ ಕನಿಷ್ಠಾಂಗುಲಿ ಮುದ್ರಿಕಾಂ, ಕಿರುಬೆರಳಿಗೆ ಮಾಡಿಸು ಅಂದ. ಉಂಗುರ, ಈ ಬೆರಳಿಗೆ ಜಾಸ್ತಿ ಉಂಗುರ ಬಂಗಾರ ಹಿಡಿಸತ್ತೆ, ಇದು ಚಿಕ್ಕದಿರುತ್ತೆ ಸಾಕು. ಕುತ್ತಿಗೆಗೆ ಒಂದು ಸಣ್ಣ ತಾಳಿ. ಯಾಕೋ ಸ್ವಾಮಿ, ಅವಳ ಗಲ ಒಳಗೆ ಮಂಗಲ ದೇವತೆಯಾಗಿ ನಾನೇ ಇರುವಾಗ ಮಾಂಗಲ್ಯ ಎಷ್ಟಿದ್ರೆ ನಾನೇ ಇರ್ತೇನೆ, ಅವಳು ಕುತ್ತಿಗೆ ಒಳಗೆ ಹೋಗು, ಸಣ್ಣದು ಮಾಡಿಸು. ಹೊರಟ ಮತ್ತೆ ಬಾಯಿಲಿ ಅರ್ಜೆಂಟ್ ಮಾಡಬೇಡ, ಬಾಯಿಲಿ ಅಂತ ಕರೆದು, ಬರೀ ಹುಡುಗಿಗೆ ಮಾಡಿಸಿದ್ರೆ ಹಾಗೆ ನನಗೊಂದಷ್ಟು ಮಾಡಿಸ್ಬೇಡ, ಪೂರಾ ಹಾಕ್ಕೊಂಡಿದ್ದಾನೆ, ಇನ್ನೂ ಬೇಕಂತ. ಮತ್ತೇನು ಬೇಕು? ಹಸ್ತಾಂಗುಲಿ ಏಕಮೇದ್ಯ, ಈ ಮದುವೆ ಸಲುವಾಗಿ 10 ಬೆರಳಿಗೆ 10 ಉಂಗುರ ಮಾಡಿಸಪ್ಪ, 2 ಕೈ ಕಂಕಣ ಮಾಡಿಸಪ್ಪ, ಭುಜಕೀರ್ತಿ ಮಾಡಿಸಪ್ಪ, ಕುತ್ತಿಗೆಗೊಂದು, ವರಪೂಜೆಗೊಂದು, ಅದಕ್ಕೊಂದು ಇದಕ್ಕೊಂದು 8-10 ಸರ ಮಾಡಿಸಪ್ಪ ಎಲ್ಲ ಹೇಳಿದಾರಿ. ಬ್ರಹ್ಮದೇವರು ಕೇಳೋವರೆಗೂ ಕೇಳಿ, ಏನು ಸ್ವಾಮಿ, ಹುಡುಗಿಗೆ ಮಾತ್ರ ಒಂದು ಚೈನ್ ಕೂಡ ಹೇಳಲಿಲ್ಲ, ಒಂದು ಬಳೆ ಕೂಡ ಹೇಳಲಿಲ್ಲ, ನೀನು ಮಾತ್ರ ಕಂಕಣ ಅದು ಇದು ಎಲ್ಲ ಕೇಳ್ತೀಯ. ಹೆಣ್ಣು ಮಕ್ಕಳು ಹಾಕ್ಕೊಂಡ್ರೆ ಚೆನ್ನ ಅಲ್ವಾ, ಬೇರೆ ಚೆನ್ನಾಗಿ ಮುತ್ತೈದೆಯರು ಚೆನ್ನಾಗಿರುತ್ತೆ, ಹಾಕ್ಕೋಬೇಕು ಮಹಾಲಕ್ಷ್ಮಿ ಸನ್ನಿಧಾನ. ದೇವ್ರಂದ, ನಿನಗೇನು ಗೊತ್ತಾಗುತ್ತೆ ನೋಡು, ನಮ್ಮ ಮನೆಯವ್ರಿಗೆ ಬಂಗಾರ ಬೇಡ, ಯಾಕಂದರೆ ಅವಳೇ ಬಂಗಾರ ಅಂದರು. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣ ರಜತಸ್ರಜಾ, ಬಂಗಾರದ ಅವಳಿಗೆ ಎಷ್ಟು ಬಂಗಾರ ಹಾಕಿದ್ರೆ ಎಷ್ಟು ಬಿಟ್ಟರಷ್ಟು. ನಾನು ನೋಡು ಕಪ್ಪಗಿದ್ದೀನಿ, ಎಷ್ಟು ಬಂಗಾರ ಹಾಕ್ಕೊಂಡ್ರು ಎದ್ದೆದ್ದು ಕಾಣುತ್ತೆ, ಎಲ್ಲ ಹಾಕ್ಕೊಂಡ್ರು ಎದ್ದೆದ್ದು ಕಾಣುತ್ತೆ, ಅವಳಿಗೆ ಹಾಕ್ಕೊಂಡ್ರೆ ಕಾಣಲ್ಲ, ಬಿಡ. ಅದರಿಂದ ನಂಗೆ ಮಾಡಿಸಿ, ಹೇಳ್ದಷ್ಟು ಮಾಡು ಅಂದಾಗ ಸ್ವಾಮಿ ಗೋವಿಂದ ಅಂತ ಹೊರಟಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಅಡುಗೆ ಮಾಡಬೇಕು. ಅಡುಗೆ ಕಾಲಕ್ಕೆ ಸೀದಾ ಅಗ್ನಿ ಓಡ್ತಾ ಬರ್ತಾ ಇದ್ದಾನೆ. ಅವನು ಏದುಬ್ಸ ಬಿಟ್ಕೊಂಡು ದೇವರ ಹತ್ರ ಬಂದ. ದೇವ್ರು ಏನಾಯ್ತಪ್ಪ ಅಂದರು. ಏನಿಲ್ಲ ಸ್ವಾಮಿ, ಅಡುಗೆ ಪದಾರ್ಥಗಳೆಲ್ಲ ಬಂದಿದೆ, ಆದರೆ ಪಾಕಾರ್ಥಂಬಾಜನಂ ಕೃಷ್ಣ ನಾಸ್ತ್ಯಸ್ತ್ಯ ಏಕಮಪಿ ಹರೇ. ದೇವರೇ, ಒಂದೇ ಒಂದು ಅನ್ನ ಮಾಡೋಕ್ಕೂ ಪಾತ್ರೆ ಇಲ್ಲ, ಏನು ಅಡುಗೆ ಮಾಡಲಿ ಅಂತ. ದೇವ್ರಿಗೆ ಇಟ್ಟು ಸಿಟ್ಟು ಬಂತು. ಅಂತೂ ನನ್ನ ಮದುವೆ ಮಾಡೋಕ್ಕೆ ನೀವು ಬಿಡಲ್ಲ, ನಂಗೆ ಗೊತ್ತ, ಪಾತ್ರೆ ಇಲ್ಲ, ಪಡಗ ಇಲ್ಲ, ಸಾಮಾನು ಇಲ್ಲ, ಇಲ್ಲ 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 ಅನ್ನೋರನ್ನೇ ಎಲ್ಲ ಕರೆಸ್ಬಿಟ್ನಲ್ಲ ನಾನು. ಏನು ನೀವು ಹಿಂಗೆ ಮಾಡ್ತಾಯಿದ್ದೀರಿ? ಅದೇ ನಿಮ್ಮ ಮನೇಲಿ ಅಡುಗೆ ಅಂದರೆ ಎಲ್ಲ ಪಾತ್ರೆ ಭೂಮಿಯಿಂದಲೇ ಹುಟ್ಟುಬಿಡುತ್ತಾ. ಭಕ್ತಾಂಬವನೇ ತಾತ ಕಿಂಚಿಜ್ಜಾತೆ ಮಹೋತ್ಸವೇ ಭಾಜನಾನಿ ಮಹಾಭಾಗ ವರ್ಧಂತೆ ವಟ ಬೀಜವತು. ನಿಮ್ಮ ಮನೇಲಿ ಏನಾದರೂ ಪ್ರೋಗ್ರಾಮ್ ಆದರೆ ಪಾತ್ರೆಗಳೆಲ್ಲ ಅಲ್ಲಲ್ಲೇ ಹುಟ್ಟುಬಿಡುತ್ತೆ. ನಮ್ಮನೆ ಮದುವೆ ಅಂದರೆ ಒಂದೂ ಇಲ್ಲ ಅಂತೀಯ ಸ್ವಾಮಿ? ಖಂಡಿತ ಇಲ್ಲೋ. ಅಲ್ಲ, ಇಲ್ಲ ಅಂದರೆ ಅಗ್ನಿನೇ ತಂದು ಮಾಡ್ಬೋದಿತ್ರಿ, ಅವನಿಗೆ ಶಕ್ತ. ಆದರೆ ಭಗವಂತನ ಒಂದು ಮಹಿಮೆಯನ್ನು ಜಗತ್ತಿಗೆ ಪ್ರಕಟಪಡಿಸಬೇಕಿತ್ತು, ಅದಕ್ಕೆ ಇಲ್ಲ ಅಂತ ನಾಟಕ ಮಾಡಿದಾಗ ಶ್ರೀನಿವಾಸ ಹೇಳ್ತಾನೆ, ಪಾತ್ರೆ ಇಲ್ಲದೆ ಇದ್ರೆ ಬೇಡ, ನಮ್ಮನೆ ಮದುವೆಗೆ ನಂದು ದೇವರ ಸಮಾರಾಧನೆಗೆ ಪಾತ್ರೆಯಲ್ಲಿ ಅಡುಗೆ ಮಾಡಲೇಬೇಡ. ಯಾಕೆಂದರೆ ಎಲ್ಲೆಲ್ಲಿಂದಲೋ ಪಾತ್ರೆ ತಂದು ಮಸಿ ಹೋಗಿರುತ್ತೋ ಇಲ್ಲ, ಮೈಲಿಗೆ ಪಾತ್ರೆ ಇಟ್ಟು ಆಚಾರಿಗೆಲ್ಲ ಊಟ ಹಾಕ್ಸ್ಬಿಡ್ತೀಯ.
ನಾನು ಮಾಡೋ ಪಾತ್ರೆಯಲ್ಲಿ ಹಿಂದೆ ಮಾಡಿರಬಾರ್ದು, ಮುಂದೆ ಮಾಡಿರಬಾರ್ದು. ಅದು ಯೂಸ್ ಆ್ಯಂಡ್ ಥ್ರೋನೂ ಅಲ್ಲ, ಅಂಥ ಪಾತ್ರೆ. ಉಪಾಯ ಹೇಳ್ತೇನೆ ಕೇಳು. ಏನು? ಅನ್ನಂ ಸ್ವಾಮಿ ಸರೋವರ ಮಧ್ಯೆ. ಸ್ವಾಮಿ ಪುಷ್ಕರಣಿ ಸ್ನಾನ ಮಾಡ್ತಿರಲ್ಲ, ಅದರೊಳಗೆ ಅನ್ನ ಮಾಡಿಸ್ದ, ಅನ್ನ ಮಾಡಂದ. ಆಮೇಲೆ ಸುಪಂಪಾಪ ವಿನಾಶನೆ, ಸ್ವಾಮಿ ಪುಷ್ಕರಣಿಯಲ್ಲಿ ಅನ್ನ, ಪಾಪ ವಿನಾಶಿನಿಲಿ ತೊವ್ವೆ, ಆಕಾಶಗಂಗೆಯಲ್ಲಿ ಪಾಯಸ, ದೇವತೀರ್ಥದಲ್ಲಿ ಪಲ್ಯ, ತುಂಬುರು ತೀರ್ಥದಲ್ಲಿ ತುಪ್ಪ, ಕುಮಾರಧಾರ ಪರ್ವತಗಳಲ್ಲಿ ಎಷ್ಟು ಸಾಕ್ಷ್ಯ ಅಷ್ಟು ಭಕ್ಷ್ಯ. ಆಮೇಲೆ ಗೊಜ್ಜು ಪಾಂಡು ತೀರ್ಥದಲ್ಲಿ ಮಾಡು, ಚಟ್ನಿ ಉಪ್ಪಿನಕಾಯಿ ಸಣ್ಣ ಸಣ್ಣದು ಯಾವುದಿದೆ ತೀರ್ಥಗಳು ನೋಡ್ಕೊಂಡು ಅಲ್ಲಿ ಮಾಡು. ಕೇಳೋನು ತಲೆ ಗಿರ್ರಂತು. ಅಲ್ಲ, ನೆಟ್ಟಿಗೆ ಒಲೆ ಸೌದೆ ಎಲ್ಲ ಕೊಟ್ರೇ ಅಳ್ತಿರ್ತಾರ್ರಿ. ಯೋಚನೆ ಮಾಡಿ. ನಮಗೆಲ್ಲ ಕೆಲವು ಸತಿ ಇಲ್ಲಿ ಒಂದು ಶಬ್ದ ಇದೆ, ನಮಗೆಲ್ಲ ಅನಿಸತ್ತೆ ಆಚಾರ್ಯ ಆ ಸ್ವಾಮಿ ತೀರ್ಥದಲ್ಲಿ ಅನ್ನ ಮಾಡ್ದ ಅಂತಾನೇ ಇಟ್ಕೊಳ್ಳೋಣ. ಒಲೆ ಉರಿ ಎಲ್ಲ ಹಾಕಿದ್ರೆ ಅದನ್ನು ಹೇಳಿ ಅನಿಸತ್ತಲ್ಲ. ಸುಮ್ಮನೆ ಹೇಗೆ ಮಾಡಿರ್ಬೋದು ಅಂತ ನಿಮಗೆ ಹೇಳ್ತೇನೆ. ಅದು ಅಕ್ಕಿ ಹುಯ್ಯೋದು ನೀರಿಗಷ್ಟೇ. ಒಲೆ ಉರಿ ಗಿಲೆ ಉರಿ ಇಲ್ಲ ರೀ. ಅಗ್ನಿ ಹೀಗೆ ನೋಡಿಬಿಟ್ರೆ ಅನ್ನ ಆಗ್ಬಿಡ್ತು, ಹೀಗೆ ನೋಡಿಬಿಟ್ರೆ ಪಲ್ಯ ಆಗ್ಬಿಡ್ತು. ನಮಗಿಂತ ಅಡುಗೆಯವ್ರು ಸಿಕ್ಕಿಲ್ಲ ಅಷ್ಟೇ. ನಾವೆಲ್ಲ ನೋಡಿದ್ರೆ ಆಗಿರೋ ಅನ್ನ ಅಕ್ಕಿ ಆಗ್ಬಿಡುತ್ತೆ ಅಲ್ವಾ? ಅನ್ನ ಮಾಡಿ ಅಂದರೆ ಅಕ್ಕಿನೇ ತಂದು ಬಡಿಸ್ಬಿಟ್ಟಿರ್ತಾರೆ. ಎಲ್ಲ ಅವ್ಯವಸ್ಥೆ ಅಲ್ಲ. ಹೇಗಿದೆಲ್ಲ ಮಾಡಿದ್ರು. ಇನ್ನು ಕೆಲವ್ರಿಗೆ ಅದಕ್ಕಿಂತ ಭಯ ಏನಂದರೆ, ಆಚಾರ್ಯ ಅಲ್ಲಿ ಅನ್ನ ಮಾಡಿದ್ರಾ, ಆ ಪಾತ್ರೆ ಹೇಗೆ ತೊಳೆದ್ರು, ಇವತ್ತು ನಾವು ಅಲ್ಲೇ ಮುಳುಗ್ತೀವಿ, ಮುಸುರೆ ಆಗಿಬಿಡ್ತೀವ, ಹಿಂಗೆಲ್ಲ ಯೋಚನೆ ಅಲ್ವಾ? ಇಲ್ಲಿ ಕಡೆ ಒಳಗೆ ವೇದವ್ಯಾಸದೇವರು ಒಂದೇ ಒಂದು ಮಾತು ಹೇಳ್ತಾರೆ, ಅಚಿಂತ್ಯ ದೇವತಾ ಕಾರ್ಯಂ ಅವಾಂ ಮಾನಸ ಗೋಚರಂ. ಮೈ ಮಾತು ಮನಸ್ಸಿಗೆ ನಿಲುಕದ ಭಗವಂತನ ಚರ್ಯೆ. ಇದನ್ನೋಡೇ ದಾಸರು ಒಂದೇ ನುಡಿಯಲ್ಲಿ ಹೇಳಿದ್ದು, ತಿಳಿಯದು ನಿನ್ನಾಟ ತಿರುಪತಿಯ ವೆಂಕಟ. ಭಗವಂತನ ಮಹಿಮೆಯನ್ನು ನಾವೆಲ್ಲ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಏನೇನು ಅಡುಗೆ ಮಾಡಬೇಕು ಅಂತ ಪಟ್ಟಿ ಬರ್ಕೊಟ್ಟಾರಿ. ಅಗ್ನಿ ಆಯಿತು ಅಂತ ಹೇಳ್ದ, ಹೇಳಿ ಹಾಗೆ ಹೋದ, ಹೀಗೆ ಬಂದ, ಸುಮ್ಮನೆ ಹಾಗೆ ಹೋದ ರೀ, ಹೀಗೆ ಬಂದು ಸ್ವಾಮಿ ಎಲ್ಲ ರೆಡಿ ಹಿಂದ. ಅದು ಒಲೆ ಉರಿ ಹಾಕಿ ಉಪ್ಪು ಬಂದು ಮಾಡಿದೆ ಇಷ್ಟಾಗತ್ತೇನ್ರಿ? ಒಂದೇ ಕ್ಷಣ ಹಂಗೆ ಹೋದ, ಹಿಂಗೆ ಬಂದ. ಈ ನಮಗೆಲ್ಲ ಈ ಟಿ ವಿ ಅಡ್ವರ್ಟೈಸ್ಮೆಂಟಲ್ಲಿ ಬಂದು 2 minutes ಯಾವುದಂತ ಎಲ್ಲರಿಗೂ ಗೊತ್ತಾಗೋಯ್ತು ಅಲ್ವಾ? ಆ ಥರ ಅಡುಗೆ ರೀ. ನಿಜವಾಗಿಯೂ ದೇವತೆಗಳು 2 minutes ಅಂದ, 2 ನಿಮಿಷ ಹಾಗೆ ಹೋದ, ಹೀಗೆ ಬಂದ. ದೇವ್ರಿಗೆ ಆಶ್ಚರ್ಯ, ಏನು ಮಾಡಿದ್ಯಪ್ಪ, ಎಲ್ಲ ಬೇಯಿಸಿದೆಯಾ, ಎಲ್ಲರ ಕೈಲೂ ಬೇಯಿಸ್ತೀಯ. ಸರಿಯಾಗಿ ಅನ್ನ ಬೇಯಿಸದೇ ಇದ್ದರೆ ಕೂತವರೆಲ್ಲ ಬಾಯಿಗೆ ಬಂದಾಗ ಬೈತಾರೆ. ಹಾಗೆ ಏನಾರು ಮಾಡಿದ್ಯಾ? ಇಲ್ಲ ಸ್ವಾಮಿ. ಹಾಗಾದ್ರೆ ಏನು ಮಾಡಿದ್ಯಾ? ನೋಡಿ ಅವನು ಏನೇನು ಅಡುಗೆ ಮಾಡ್ದ ಅಂತ ಹೇಳ್ತಾ ಇದ್ದಾನೆ ಸ್ವಾಮಿ. ದದ್ಯೋಧನ ತಿಲಾನ್ನ ಪರಮಾನ್ನ ಮಧುಸ್ರವಂ ಮಹಾಪೂಪ ಮಾಷಾಪೂಪ ಗುಡಾಪೂಪ ಶಾಖದ್ವಯ ಮತಪರಂ ಸತಿಂತ್ರಿಣಿ ರಸೋಪೇತಂ ಕೂಷ್ಮಾಂಡ ಸೂಪಾಪ ಪೂರಿತಂ. ಒಳ್ಳೆ ಕುಂಬಳಕಾಯಿ ಹಾಕಿ ಫಸ್ಟ್ ಕ್ಲಾಸ್ ಹುಳಿ ಮಾಡಿದ್ದೀನಿ, ಮೊಸರನ್ನ ಮಾಡಿದ್ದೀನಿ, ಮತ್ತು ಪುಳಿಯೋಗರೆ ಮಾಡಿದ್ದೇನೆ, ಪರಮಾನ್ನವನ್ನು ಮಾಡಿದ್ದೇನೆ, ಉದ್ದಿನ ಭಕ್ಷ್ಯಗಳು ಮಾಡಿದ್ದೇನೆ, ಬೆಲ್ಲದ ಕಜ್ಜಾಯಗಳು ಮಾಡಿದ್ದೇನೆ, 2 ಪಲ್ಯ, 2 ಕೋಸಂಬರಿ, ಚಟ್ನಿ ಅದೆಲ್ಲ ಬೇಡ, ಸೈಡ್ ಐಟಮ್ ಎಲ್ಲ ಮಾಡಿ ಹಾಕಿದ್ದಾಯಿತು. ಎಲ್ಲ ಸರ್ವಂ ಸುಪಕ್ವತಾಂ ನೀತಂ, ಎಲ್ಲವೂ ಚೆನ್ನಾಗಾಗಿದೆ ಸ್ವಾಮಿ. ಅಷ್ಟೊತ್ತಿಗೆ ಬ್ರಹ್ಮದೇವರು ಬಂದರು, ಎಲೆ ಹಾಕಲ ಅಂತ. ನೀನೇನಪ್ಪ ಎಲೆ ಹಾಕಲ ಅಂತ ಎಲ್ಲರಿಗಿಂತ ಅರ್ಜೆಂಟ್ ಮಾಡ್ತೀಯ? ಈ ಬಂದಿರೋ ಆಚಾರಗಳು ನೋಡು, ಎಲೆ ಹಾಕಿದ ತಕ್ಷಣ ಕೇಳ್ತಾರೆ, ಯಾರು ನೈವೇದ್ಯ ಮಾಡಿದ್ದು, ಯಾರು ವೈಷ್ಣದೇವ ಮಾಡಿದ್ದು, ಪೂಜೆ ಯಾರು ಮಾಡಿದ್ದು ಎಲ್ಲ ಕೇಳ್ತಾರೆ. ಪೂಜೆ ಮಾಡಿದೆ, ನೈವೇದ್ಯ ಮಾಡಿದೆ, ಇವು ಆಚಾರ್ಯ ಯಾರು ಊಟ ಮಾಡಲ್ಲ. ಬ್ರಹ್ಮದೇವರಂದ್ರು, ಇದು ಒಳ್ಳೆ ಕಷ್ಟಕ್ಕೆ ಬಂತು, ಪೂಜೆ ಯಾರಿಗೆ ಮಾಡಬೇಕು? ದೇವರೇ ಓಡಾಡ್ಕೊಂಡಿರುವ ಪೂಜೆ ಯಾರಿಗೆ ಮಾಡಬೇಕಿಲ್ಲಿ? ಅದಕ್ಕೆ ಅವರಂತ ಇದ್ದಾರೆ, ಅಹೋಬಲ ನರಸಿಂಹಸ್ಯ ಪೂಜಾಂಕುರು ನಿವೇದಯ. ಅಹೋಬಲ ನರಸಿಂಹನಿಗೆ ಮಾಡು ಅಂತ. ಯಾಕೆಂದರೆ ಇವನು ಆಂಧ್ರ, ಅವನು ಆಂಧ್ರ. ಇದು ಒಂದು ಕತೆ. ಇನ್ನೊಂದು ಕತೆ ಏನಂದರೆ, ತುಂಬ ಜನ ಶ್ರೀನಿವಾಸನ ಒಕ್ಕಲು ನರಸಿಂಹದೇವ್ರಿಗೆ ಹೋಗಬಾರ್ದು ಅಂತ, ನರಸಿಂಹದೇವ್ರ ಹೊಕ್ಕಲು ಶ್ರೀನಿವಾಸಂಗೆ ಹೋಗಿ ಏನಿಲ್ಲ. ಶ್ರೀನಿವಾಸನೇ ಓಡ್ಕೋತ ಹೋಗಿ ನೈವೇದ್ಯ ಕೊಟ್ಟಿದ್ದು ಒಕ್ಕಲು ಯಾವುದದು? ನರಸಿಂಹ. ನರಸಿಂಹಾತ್ಮಕ ರೂಪೇಣ ದಿವ್ಯಗ್ರಾಣೇಂದ್ರಿಯೇಣತು ಶ್ರೀನಿವಾಸ ನಮಸ್ತುಭ್ಯಂ ಮಹಾ ನೈವೇದ್ಯಂ. ಭಗವಂತನ ಬಗೆ ಬಗೆಯ ರೂಪಗಳು ದೇವರ ನೈವೇದ್ಯವನ್ನು ಸ್ವೀಕಾರ ಮಾಡುತ್ತೆ. ಕಪಿಲ ರೂಪದ ಪರಮಾತ್ಮ ಇಟ್ಟ ನೈವೇದ್ಯವನ್ನು ನೋಡ್ತಾನೆ, ನರಸಿಂಹ ರೂಪದಿಂದ ಅಗ್ರಾಣ ಮಾಡ್ತಾನೆ, ಒಟ್ಟು ಶ್ರೀನಿವಾಸ ರೂಪದಿಂದ ಎಲ್ಲ ನೈವೇದ್ಯವನ್ನು ಸ್ವೀಕಾರ ಮಾಡ್ತಾನೆ ಭಗವಂತ. ನಂದೇ ಎಲ್ಲ ರೂಪ, ಆದರೆ ದೇವರ ಪೂಜೆ ಆಗಬೇಕು ಅಂತ ತೋರಿಸಿದ್ದಾನೆ. ಎಲ್ಲ ದೇವ್ರ ಪೂಜೆ ಆಯಿತು, ನೈವೇದ್ಯ ಆಯಿತು. ಏನು ರೀ, ಯಜಮಾನ ದೇವರು, ಪೂಜೆ ಮಾಡಿದ್ದು ಬ್ರಹ್ಮದೇವರು, ಮಾಡಿಸ್ಕೊಂಡಿದ್ದು ನರಸಿಂಹ, ಊಟಕ್ಕೆ ಕೂತವರು ಕಶ್ಯಪರು ವಸಿಷ್ಠರು ಅತ್ರಿಗಳು. ಏನು ರೀ, ಎಲ್ಲ ಅಡುಗೆ ಬಡಿಸಿ ಆಯ್ತು ರೀ. ಎಲ್ಲಿ ಎಲೆ ಹಾಕಿದ್ರ ಆಚಾರ್ಯ? ಅಡುಗೆ ಆಗಿಬಿಡುತ್ತೆ ರೀ, ಬಡಿಸೋರು ರೆಡಿ, ಎಲೆ ಹಾಕೋಕ್ಕೆ ಜಾಗ ಇಲ್ಲ, ಎಲ್ಲಿ ಹಾಕಬೇಕು ರೀ? ನಿಮಗೆ ಆಶ್ಚರ್ಯ,
ಅಹೋಬಲ ಶ್ರೀಶೈಲದ ಪರ್ವತ ತಪ್ಪಲೆಲ್ಲ ಹಾಕಿದ್ದಾರೆ. ಅಹೋಬಲ ಶ್ರೀಶೈಲದಿಂದ ಆ 7 ಪರ್ವತಗಳಲ್ಲಿ ಎಲೆ ಹಾಕಿದ್ದಾರೆ. ನಮ್ಮಲ್ಲಿ ಕೆಲವರು ಹೇಳ್ತಾರೆ ನೋಡಿ, ಈ ತೆಂಗಿನ ಮರದ ಮೇಲೆ ಎಲೆ ಹಾಕೋದು ಅಂದ್ರೂ ಕೂಡ ಬ್ರಾಹ್ಮಣರು ಹೊರಟೋಗ್ತಾರೆ ಅಂತ. ತೆಂಗಿನ ಮರದ ಮೇಲೆಲ್ಲ, ಬೆಟ್ಟದ ಮೇಲೆ ಎಲೆ. ಎಲ್ಲಿಂದ ಎಲ್ಲಿ ಶ್ರೀಶೈಲ, ಅಹೋಬಿಲ, ಶೇಷಾಚಲ ಈ ಪರ್ವತದಲ್ಲಿ ಹಾಕಿ ದೇವತೆಗಳು ಊಟಕ್ಕೆ ಕೂತಿಯಾರು. ಆಚಾರ್ಯ ಉಪ್ಪೆ ಹೇಗೆ ಬಡಿಸಿದ್ರು? ಸ್ಕೂಟ್ರಲ್ಲಿ ಬಡಿಸ್ಕೊಂಬಂದರೂ ಆಗಲ್ಲ ರೀ. ಸ್ಕೂಟ್ರಲ್ಲಿ ಉಪ್ಪು ತೊಗೊಂಡು ಬಡಿಸ್ಕೊಂಬಂದರೂ ಆಗಲ್ಲ, ಒಂದು ಕೈಲಿ ಹಿಡ್ಕೊಂಡು ಸಾಧ್ಯವೇ ಇಲ್ಲ. ಆದರೆ ಒಂದೇ ಕ್ಷಣದಲ್ಲಿ ದೇವತೆಗಳು ಬಂದಿದ್ದಾರೆ. ಸ್ವಾಮಿ ಎಲ್ಲ ಬಡಿಸಿ ಆಯಿತು, ಏನು ಬಡಿಸಿದ್ರಿ ನೋಡಿ, ಇದರೊಳಗೊಂದು ಕಥೆ ಇದೆ. ಏನು ಬಡಿಸ್ಬೇಕು, ಹೇಗೆ ಬಡಿಸ್ಬೇಕು ಎಲ್ಲವನ್ನು ಕ್ರಮ ಇದೆ ರೀ ನಮ್ಮಲ್ಲಿ. ಏನೋ ಮೊದಲು ಬಡಿಸು ಎಲ್ಲ ಮಾಡೋಕ್ಕೆ ಬರೋಲ್ಲ ರೀ. ಬಂದು ಹೇಳ್ತಾ ಇದ್ದಾರೆ, ಲವಣಂತು ಸಮಾರಾಭ್ಯ ಘೃತಾಂತಂ ಬ್ರಹ್ಮವಾದಿನಾಂ. ಉಪ್ಪಿನಿಂದ ಆರಂಭ ಮಾಡಿಕೊಂಡು ತುಪ್ಪದ ತನಕ ಬಡಿಸಿದ್ದೇವೆ. ಅಂದರೆ ಆರಂಭ ಯಾವ್ದು ಮಾಡಬೇಕು, ಅಂತ್ಯ ಯಾವ್ದು ಮಾಡಬೇಕು, ಕ್ರಮ ರೀ ಇವೆಲ್ಲ. ನಾವೇನೋ ಮೊದಲು ಬಡಿಸ್ಬಿಟ್ಟು ಹಾಗೆಲ್ಲ ಏನು ಮಾಡ್ಲಿಕ್ಕೆ ಬರೋಲ್ಲ. ಆಯಿತು, ಎಲ್ಲ ಆದಮೇಲೆಲ್ಲ ಆಚಾರಗಳನ್ನು ಕೂಡಿಸ್ಲಿಕ್ಕೆ ರುದ್ರದೇವರಿಗೆ ಹೇಳಿಬಿಟ್ರು. ಮಾನದಾನೆ ರುದ್ರದೇವರು. ಯಾಕಂದರೆ ಯಾರ್ಯಾರೋ ಬಂದು ಮೊದಲೆಲ್ಲ ಕೂತ್ಬಿಡ್ತಾರೆ, ಹಾಗೆಲ್ಲ ಕೂತ್ಕೊಳ್ಳೋ ರುದ್ರದೇವರು ಹೇಳ್ಬೇಕು, ನೀವು ಇಲ್ಲಿ ಕೂಡಿ ನೀವು. ಯಾಕಂದರೆ ಎಲ್ಲರ ಮನದೊಳಗಿಪ್ಪರವ್ರು, ಮನೋನಿಯಾಮಕರು, ಅವರಿಗೆ ಯೋಗ್ಯತೆ ಸಾಧನೆ ಎಲ್ಲ ಪರಿಚಯ ಇದೆ. ಅವರೆಲ್ಲ ಕೂಡಿಸಿ ಆಯಿತು. ಎಲ್ಲ ಬಡಿಸಿದ ಮೇಲೆ ಭಗವಂತ ತೀರ್ಥ ಹಾಕ್ತಾ ಇದ್ದಾನೆ. ಏಕೋ ವಿಷ್ಣು ಮಹದ್ಭೂತಂ ಪೃಥಗ್ಭೂತಾನ್ಯನೇಕಶ ತ್ರೀನ್ ಲೋಕಾನ್ ವ್ಯಾಪ್ಯ ಭೂತಾತ್ಮ ಭುಂಕ್ತೆ ವಿಶ್ವಭುವ್ಯ ಇತ್ತಂ ಕೃಷ್ಣಾರ್ಪಣಂ ಚಕ್ರೆ ಶ್ರೀ ನರಸಿಂಹಾಯ ವಿಷ್ಣವೇ. ಲಕ್ಷ್ಮೀ ನರಸಿಂಹ ಕುಲದೇವತಾ ಪ್ರಿಯತಾಂ ಕೃಷ್ಣಾರ್ಪಣ ಅಂತಂದರು. ಎಂಥ ಆಶ್ಚರ್ಯ! ದೇವರೆಲ್ಲರಿಗೆ ತೀರ್ಥ ಹಾಕಿ ತೀರ್ಥದ ಪಾತ್ರೆ ಪಕ್ಕಕ್ಕಿಟ್ಟು ಸೊಂಟದ ಬಟ್ಟೆ ತೆಗೆದು ಕತ್ತಿಗೆ ಮೇಲೆ ಬಟ್ಟೆ ತೆಗೆದು ಸೊಂಟ ಕಟ್ಟಿ ಕೈ ಮುಕ್ಕೊಂಡು ಕಶ್ಯಪರ ಹತ್ರ ವಸಿಷ್ಠರ ಹತ್ರ ಕೈ ಮುಕ್ಕೊಂಡು ನಿಂತು ಹೇಳ್ತಾ ಇದ್ದಾನೆ, ದರಿದ್ರಮ್ಮಾಂ ಜಾನಂತ. ನಾನೇನು ಬಡವ, ನನ್ನ ಹತ್ರ ಏನಿಲ್ಲ, ನಿಮಗೆಲ್ಲ ಗೊತ್ತೇ ಇದೆ ಅಂತ. ಅವರಂದರು, ಕಳ್ಳ ಏನಿಲ್ಲ ಅಂತ, ಎಲ್ಲ ನಿನ್ನ ಹತ್ರನೇ ಇರೋದು. ದರಿದ್ರಮ್ಮ ಜಾನಂತ ಸ್ವನ್ನಂನೇ ಸಜಲಂ. ಒಂಚೂರು ಅನ್ನ ಮಾಡಿಸಿದ್ದೀನಿ, ಏನೋ ಒಂದು ನೀರು ಮಾಡಿದ್ದಾರೆ. ಬಹುಕೃತ್ಯ ಸ್ವೀಕೃತ. ನಾ ಮಾಡಿದ್ದು ಸ್ವಲ್ಪ, ನೀವು ಅದನ್ನು ತುಂಬ ದೊಡ್ಡದು ಮನಸ್ಸು ಮಾಡಿ ತಿನ್ಕೊಳ್ಬೇಕು, ಸ್ವೀಕಾರ ಮಾಡಬೇಕು ಅಂಥೇಳಿ ಪ್ರಾರ್ಥನಾಂ ಬ್ರಹ್ಮಣಾನಾಂ ತು ಕೃತವಾನ್ ಪ್ರಾಕೃತೋ ಯಥಾ. ಭಗವಂತ ಬ್ರಾಹ್ಮಣರಲ್ಲಿ ಹಾಗೆ ಪ್ರಾರ್ಥನೆ ಮಾಡ್ತಾ, ಪ್ರಾಕೃತರಾದ ನಾವು ಹೇಗೆ ಮಾಡಬೇಕು ಅಂತ. ನಿಜವಾಗಿ ಒಳ್ಳೆ ಅಡುಗೆ ಮಾಡಿಸಿರ್ಬೇಕು. ಒಳ್ಳೆ ಅಡುಗೆ ಮಾಡಿಸಿ ಬ್ರಾಹ್ಮಣರಿಗೆ ಬಡಿಸಿ ಕೈ ಮುಕ್ಕೊಂಡು ಹೇಳಬೇಕು, ಓ ನಮ್ಮಂಥವ್ರು ಎಷ್ಟೋ ಜನ ಇರ್ತಾರೆ, ನಿಮ್ಮಂಥವ್ರು ಅಪರೂಪ ನಮ್ಮ ಮನೆಗೆ ಬಂದಿರೋದು, ಸ್ವೀಕಾರ ಮಾಡಿ ನಾನು ಅನುಗ್ರಹ ಮಾಡಬೇಕು ಅಂತ ಕೇಳ್ಕೊಳ್ಬೇಕಂತ. ಕೆಲವ್ರು ಹಾಗಿಲ್ಲ ರೀ, ಬಡಿಸ ಆಚಾರ ಪಾಯಸ ಬಡಿಸು, ನಿಮ್ಮ ಜನ್ಮದಲ್ಲಿ ತಿಂದಿಲ್ಲ ಈ ಪಾಯಸ, ಇಂಥ ಶಾವಿಗೆ ಎಲ್ಲಿ ತಿಂದಿರ್ಬೇಕು, ಫಸ್ಟ್ ಕ್ಲಾಸ್ ತುಪ್ಪ ತರಿಸಿದ್ದೇನೆ ಆಚಾರ್ಯ ಅನ್ನೋದು. ಏನು ಆಚಾರ ತುಪ್ಪ? ನಿಜವಾಗಿಯೂ ಆಚಾರ ತಿಂದಷ್ಟು ತುಪ್ಪ ನೀವು ಬೇರೆಯವ್ರು ತಿಂದಿರಲ್ಲ. ನಾವು ದೇವ್ರ ನೈವೇದ್ಯಕ್ಕೆ ಅಂತ ಇಡೋದು ನಾವೇ, ಮುಖ್ಯ ಸಿಗೋದು ಯಾರು? ನಮಗೆ ಅಲ್ವ? ಸ್ವಾಮಿ ಏನು ಕಡಿಮೆ ಮಾಡಿಲ್ಲ ರೀ. ಹೇಳುವಾಗ ಹಾಗೆ ಹೇಳಬೇಕು ಕ್ರಮವಾಗಿ. ಆಗ ಶುಗರ್ ಇದ್ದವರು ಇನ್ನೊಂದು ಸೌಟ್ ಹಾಕ್ಸ್ಕೊಳ್ತಾರೆ ಅಲ್ವಾ? ಏನಿಲ್ಲ ದೊಡ್ಡ ಮಂದಿ ನಿಮ್ಮ ಸ್ವಲ್ಪ ಹಾಕ್ಸ್ಕೋಬೇಕು, ನೀವು ಬರೋದೇ ಅಪರೂಪ ಹಂಗೆ ಅನ್ಬೇಕು. ಅಂದರೆ ಬೇಡದಿದ್ದರೂ ಏನು ಬೇಜಾರು ಮಾಡ್ಕೊಳ್ತಾನೆ, ಹಾಕ್ಬಿಡಪ್ಪ ಅಂತ ಹಾಕ್ಸ್ಕೊಳ್ತಾರೆ. ತಿನ್ನಬೇಕು ಅಂತಿದ್ರು ಆ ಮಾತು ಸರಿಗಿಲ್ಲ ಅಂದರೆ ತಿನ್ನಲ್ಲ. ಅದರಿಂದ ಮಧುರವಾದ ಮಾತು ಬೇಕು, ಭಗವಂತ ಮಾಡಿ ತೋರಿಸಿದ್ದಾನೆ. ಆಮೇಲೆ ಆ ಋಷಿಗಳೆಲ್ಲ ಊಟ ಮಾಡೋದು ಬಿಟ್ಟು ದೇವರನ್ನು ನೋಡಿ ಹೇಳ್ತಾರೆ, ತವಾನ್ನಂ ಅಮೃತ ಪ್ರಖ್ಯಂ ಮುಕ್ತಿ ಮಾರ್ಗಸ್ಯ ಸಾಧನಂ ಯಾಚೇಹಂ ಶ್ರೋತ್ರಿಯಸ್ಯ ಅನ್ನಂ. ಉತ್ತಮರ ಮನೆಯಲ್ಲಿ ಹೋಗಿ ಅನ್ನ ಕೇಳಬೇಕು, ನಿನ್ನ ಮನೆ ಅಂಗಳದಿ ಹಿಡಿ ಅನ್ನ ಹಾಕೋ ಅಂತ ಕೇಳ್ತಾರೆ ದಾಸರಾಯರು. ದೊಡ್ಡವ್ರ ಮನೇಲಿ ಕೇಳಬೇಕು, ಯಾಕಂದರೆ ಅಲ್ಲಿ ಇಲ್ಲಿ ತಿಂದ ಅನ್ನತ್ತೆ ಪ್ರಾಯಶ್ಚಿತ್ತಾರ್ಥ ಉತ್ತಮ ಮನೆಯಲ್ಲಿ ತಿನ್ನಬೇಕಂತೆ, ಸ್ವೀಕಾರ ಮಾಡಬೇಕಂತ. ಕೊಡಲ್ಲ ನಿಂಗೆ ಅಂದರೆ ತದರ್ಥೆ ಜಲಪಾವನ, ಒಂಚೂರು ಜಲವನ್ನಾದರೂ ಇಲ್ಲ ಅಂದರೆ ಒಂಚೂರು ನೀರಾರು ಕೊಡಿ ನೋಡಿ. ಅದಕ್ಕೆ ಪರೀಕ್ಷಿತನಿಗೆ ಬಾಯಾರಿಕೆ ಆದಾಗ ಹುಡ್ಕೊಂಡು ಹೋದ ನೀರಿಗೆ ಅಲ್ವಾ? ನಮಗೆ ಬಾಯಾರಿಕೆ ಆಗತ್ತೆ ರೀ, ನಾವೇನು ಹುಡ್ಕೊಂಡು ಹೋಗಲ್ಲ. ಎದ್ರಂಗಿಲ್ಲ ಯಾವ ಸಿಕ್ಕರು, ಬಿಸ್ಲೇರಿ ಆದರೂ ಪರವಾಗಿಲ್ಲ, ತಣ್ಣರಿ ಆದರೂ ಪರವಾಗಿಲ್ಲ, ಅದನ್ನು ಕುಡಿದು ಕೂತ್ಬಿಡ್ತೀವಿ. ಅದಕ್ಕೆ ನಮಗೆ ಭಾಗವತ ಹೋಗಲ್ಲ. ಅವನು ನೀರು ಬಾಯಾರಿಕೆ ಆದಾಗ ಎಲ್ಲಂದ್ರಲ್ಲಿ ನೀರು ಕುಡಿಲಿಲ್ಲ, ಅದಕ್ಕೆ ಅವನಿಗೆ ಭಾಗವತ ಸಿಕ್ತು. ಜೀವನದಲ್ಲಿ ಹಸಿವು ತೃಷೆಯನ್ನು ಗೆದ್ದವರಿಗೆ ಮಾತ್ರ ಭಗವಂತನ ಕಥೆ ಅರ್ಥ ಆಗುತ್ತೆ. ಇಷ್ಟೆಲ್ಲ ಆದಮೇಲೆ ಎಲ್ಲ ಆಯಿತು, ಎಲ್ಲರೂ ತಾಂಬೂಲ ತೊಗೊಂಡ ಮೇಲೆ ಎಲ್ಲರೂ ಮಲಗಿಬಿಟ್ಟಿದ್ದಾರೆ. ಭೋಜನಾಂತೆ ದಿಶಾನಾಥೋ ರಾತ್ರಿ ಸ್ಥಾನಮು ಭಾಗತ. ಅವತ್ತು ರಾತ್ರಿ ಕಳಿತು. ಶಯನಂ ಚಕ್ರಿರೇ ರಾಜನ್ ಕಂದರೇಶು ಗುಹೇಶು ಚ. ಅವ್ರಿಗೆಲ್ಲ ರೂಮ್ ಗೀಮ್ ಇಲ್ಲ, ಎಲ್ಲೆಲ್ಲಿ ಗುಹೆ ಇತ್ತು, ಎಲ್ಲೆಲ್ಲಿ ಬೆಟ್ಟದ ಬುಡ ಇತ್ತು. ಈ ಆರಾಧನೆಗೆ ಬಂದವರೆಲ್ಲ ಮಲಗಿರ್ತಾರೆ, ರೂಮಲ್ಲಿ ಮಲಗಿರ್ತಾರ?
ಸುಮ್ಮನೆ ಎಲ್ಲಂದ್ರಲ್ಲಿ ಹಾಗೆ ನಿದ್ದೆ ಬರುತ್ತೀರಿ. ದೊಡ್ಡವ್ರ ನೆರಳಲ್ಲಿ ಮಲಗಿಬಿಟ್ರೆ ಫಸ್ಟ್ ಕ್ಲಾಸ್ ನಿದ್ದೆ ಬಾರದಿದ್ದವ್ರಿಗೂ ನಿದ್ದೆ ಬಂದ್ಬಿಡುತ್ತೆ. ಎಲ್ಲರಿಗೂ ಭಗವಂತನ ಮೂಲದಲ್ಲಿ ಮಲಗಿದ್ದಾರೆ. ವೃಕ್ಷ ಮೂಲೇಶು ಶೈಲಾನಾಂ ಗಕ್ವರೇಶು ಧರೀಶು ಚ ಎಲ್ಲ ಮಲಗೆ ಆಯಿತು. ಬೆಳಗ್ಗೆ ಆದಮೇಲೆ ಗರುಡ ಹೇಳ್ತಾನೆ, ಗಚ್ಚ ತಾತಾಂತಿಕಂ ಬ್ರಹ್ಮನ್ ವಸ್ತ್ರಾಲಂಕಾರ ಭೂಷಿತ ಹಂಸಾರೂಢ ಚಂದ್ರಾಭಂ ಗಂತುಂ ರಾಜೇಂದ್ರ ಪಟ್ಟಣಂ. ಸ್ವಯಂ ಭಗವಂತ ಗರುಡಾರೂಢನಾಗಿ ಹೊರಡುವ ಸಂದರ್ಭದಲ್ಲಿ ಬ್ರಹ್ಮದೇವರಿಗೆ ಹೇಳ್ತಾ ಇದ್ದಾನೆ, ಎಲ್ಲರೂ ಹೊರಡಿ, ಇನ್ನು ಬೇಗ ಹೊರಡಬೇಕು, ಹೊತ್ತಾಗಬಾರ್ದು, ಮಾವನವ್ರ ಮನೆಗೆ ಹೊರಡಬೇಕು ಅಂತ ಹೊರಟಿದ್ದಾನೆ. ಅಷ್ಟಮಿ ಹೊರಟಾಗ ದಾರಿಯಲ್ಲಿ ಒಬ್ಬರು ಆಚಾರ ಸಿಕ್ಕಿಬಿಟ್ರು. ಕೆಲವು ಹಿಂಗೆ ಎಲ್ಲೋ ಹೊರಟಾಗ ದಾರಿಯಲ್ಲಿ ಸಿಕ್ಕಿಬಿಡ್ತಾರೆ. ಅವ್ನು ಮಾತಾಡ್ತಾ ಟೈಮೇ ಗೊತ್ತಾಗಲ್ಲ. ಈ ಆಚಾರ ಸಾಮಾನ್ಯ ಆಚಾರ ಅಲ್ಲ ರೀ. ಶುಕಾಚಾರರು ಶ್ರೀನಿವಾಸನಿಗಂದರು, ಸ್ವಾಮಿ ಇವತ್ತು ಹಾಗೆ ಹೋಗಬೇಡ, ನಮ್ಮ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗ್ಬೇಕು. ಅವನಂದ ಶ್ರೀನಿವಾಸ, ನನಗೇನೋ ಊಟ ಹಾಕೋದು ದೊಡ್ಡದಲ್ಲ, ಸ್ವಾಮಿಗಳನ್ನ ಕರೆಯೋದು ದೊಡ್ಡದಲ್ಲ, ಅವ್ರ ಜೊತೇಲಿ ಬರ್ತಾರಲ್ಲ ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು, ಅದೇ ಮುಖ್ಯ. ನೋಡಿ ನನ್ನ ಪರಿವಾರ ದೇವತೆಗಳು ನೋಡಿ, ಸುಮ್ಮನೆ ಈ ಊಟದ ಪ್ರೋಗ್ರಾಮ್ ಇಟ್ಕೊಳ್ಬೇಡಿ, ಭಾಳ ಕಷ್ಟ, ಬರೀ ಪಾತ್ಪೂಜೆ ಮಾಡಿ ಕಳಿಸ್ಬಿಡಿ ಸಾಕು ಅನ್ನುವ ಹಾಗೆ ಶ್ರೀನಿವಾಸ ಹೇಳ್ತಾ ಇದ್ದರೆ, ಇಲ್ಲ ನೀನು ನನ್ನ ಮನೆಗೆ ಬರಲೇಬೇಕು. ಆಗ ಬಕುಳ ಮಾಲೀಕ ಹೇಳ್ತಾಳೆ, ನೀನು ಯಾವ ಆಚಾರ ಮನೆಗೆ ಹೋಗದಿದ್ರೂ ಪರವಾಗಿಲ್ಲ, ಈ ಆಚಾರ ಮನೆಗೆ ಹೋಗಲೇಬೇಕು. ಯಾಕೆಂದರೆ ನಿನ್ನ ಮದುವೆಗೆ ಫಿಕ್ಸ್ ಮಾಡಿಸಿದ ಆಚಾರ ಇವರು, ನಿನ್ನ ಪಾಠ ಪ್ರವಚನ ಮಾಡುವ ಆಚಾರ್ಯ ಇವರು ಅಲ್ವಾ. ಭಾಗವತ ಹೇಳಿದ ಆಚಾರ್ಯ ಯಾರು? ಶುಕಾಚಾರ್ಯರು. ಆದ್ದರಿಂದ ಇವ್ರ ಮನೆಗೆ ಹೋಗಲೇಬೇಕಪ್ಪ. ಅಮ್ಮ ನೀ ಹೇಳ್ತೀಯ, ಆಯಿತು ಅಂಥೇಳಿ ಎಲ್ಲ ಇವರೊಂದು 5-6 ಜನ, ಬ್ರಹ್ಮದೇವರು, ಭಗವಂತ, ಅವ ಹಳೆ ಹೆಂಡತಿ ಲಕ್ಷ್ಮಿ, ಅಮ್ಮ, ಅವರೆಲ್ಲ ಒಂದು 4-5 ಜನ, ಶಿವಾಗಿವೆಲ್ಲ ಒಂದು 4-5 ಜನ ಅಲಂಕಾರ ಪಂಕ್ತಿ ಅವ್ರೊಳಗೆ ಹೋಗ್ತಾರಲ್ಲ, ಹಂಗೆ 5 ಜನ ಹೋದರು. ಆಚಾರ ದಬ ಹೋಗಿ ಎಲ್ಲೋ ಸ್ನಾನ ಗೀನ ಮಾಡಿ, ಬದ್ದಿ ಏನೋ ಒಂಚೂರು ಅಡುಗೆ ಮಾಡಿ ಎಲೆ ಹಾಕಿ ಕೃಷ್ಣಾರ್ಪಣೆ ಮಾಡಿ ಬಡಿಸ್ಬಿಟ್ರು. ಹೊರಗಿರೋ ಆಚಾರ ಒಳಗೆ ಹೋಗಿದ್ದಾರೆ, ಎಲ್ಲ ಅಡುಗೆ ಆಗ್ತಾ ಇರಬೇಕು ಅಂಥೇಳಿ ಅವರು ಸ್ನಾನಗಿನ ಎಲ್ಲ ಮಾಡಿಕೊಂಡು ಕೈಯಲ್ಲಿ ತಮಗೆ ಎಲ್ಲ ಹಿಡ್ಕೊಂಡು ಕ್ಲೀನಾಗಿ ಊಟಕ್ಕೆ ರೆಡಿಯಾಗಿ ನಿಂತುಬಿಟ್ಟಿದ್ದಾರೆ. ಶ್ರೀನಿವಾಸಂದು ಊಟ ಆಯಿತು. ಶ್ರೀನಿವಾಸ ತೋರಿಸ್ದ, ನೋಡಿ ಆಚಾರ್ಯ, ನಾನು ಬೇಡ ಅಂದೆ, ನೀವು ಕೇಳಲಿಲ್ಲ. ಈಗ ಹೊರಗೆ ನೋಡಿ ಎಷ್ಟು ಜನ ಕಾಯ್ತಾ ಇದ್ದಾರೆ, ಅವರೆಲ್ಲ ಸುಮ್ಮನೆ ಕಾಯ್ತಿಲ್ಲ. ಯಾಕೆ ಇಷ್ಟೊತ್ತಾದರೂ ಎಲೆ ಹಾಕಲಿಲ್ಲ, ಏನು ಮಾಡಲಿ ವಿಚಾರ ಮಾಡುವಾಗ ಯಾರೋ ಹೇಳಿದ್ರು, ಇಲ್ಲ ಅವ್ರು 5 ಜನ ಊಟಕ್ಕೆ ಕೂತಾಗಿದೆ ಅಂತ. ಅಂದರು, ಊಟಕ್ಕೆ ಕೂತಿದ್ದಾರೆ, ಅವ್ರದ್ದು ತಪ್ಪಲ್ಲ, ಕರೆದಿದ್ದಲ್ಲ ಆಚಾರು, ನಮ್ಮನ್ನೆಲ್ಲ ಬಿಟ್ಟು ಅವ್ರನ್ನ ಮಾತ್ರ ಆಚಾರ ಈಚೆಗೆ ಬರಲಿ ನೋಡ್ಕೊಳ್ತೀವಿ ಅಂತ ಅವರೆಲ್ಲ ಕಾಯ್ತಾ ಇದ್ದಾರೆ. ಆಗ ಶ್ರೀನಿವಾಸ ದೇವರು ತೋರಿಸಿದ ಮೇಲೆ ಆಗ ಶುಕಾಚಾರ ಹೇಳ್ತಾರೆ, ಸ್ವಾಮಿ ನೀನು ಸ್ವೀಕಾರ ಮಾಡಿದ ಮೇಲೆ ತಸ್ಮಿನ್ ಭುಕ್ತವತಿ ಶ್ರೀಪತೆ, ನೀನು ಸ್ವೀಕಾರ ಮಾಡಿದ ಮೇಲೆ ಎಲ್ಲ ಸ್ವೀಕಾರ ಮಾಡಿದ ಹಾಗೆ ಅಲ್ವಾ. ಒಂದು ಬುಡಕ್ಕೆ ನೀರು ಹಾಕಿದ್ರೆ, ಗಿಡದ ಬುಡಕ್ಕೆ ನೀರು ಹಾಕಿದ್ರೆ ಮತ್ತೆ ಕೊಂಬೆಗಳಿಗೆಲ್ಲ ನೀರು ಹಾಕಬೇಕಾದ್ದಿಲ್ಲ. ನೀನು ಊರ್ಧ್ವ ಮೂಲ, ಇವರೆಲ್ಲ ಅಧಶಾಖರು. ಆದ್ದರಿಂದ ನಿನಗೆ ಬಡಿಸಿದ ಮೇಲೆ ಎಲ್ಲರಿಗೂ ಆಯಿತು, ಇದು ನನ್ನ ಅನುಸಂಧಾನ ಅಂದಾಗ ಅವರು ಸಂತೋಷದಿಂದ ಭಗವಂತ ಒಮ್ಮೆ ಪೂತ್ಕಾರ ಮಾಡಿದ್ದಾನೆ. ಒಂದು ಸತಿ ತೇಗದ್ನಂತೆ. ಆ ತೇಗಿದ್ರೆ ಅವರೆಲ್ಲ ಶಾಪ ಕೊಡಬೇಕು, ನೀರು ಇಟ್ಕೊಂಡಿದ್ರಲ್ಲ, ನೀರು ಕೆಳಗೆ ಬಿಟ್ಟರೆ ಹಾಗೆ ತಲೆ ಕೈ ಇಟ್ಕೊಂಡು ಮಲಗೇ ಬಿಟ್ರು. ಹೊಟ್ಟೆ ತುಂಬೇ ಹೋಯ್ತಿರಿ. ತಾಂಬೂಲಂ ಚಾಪಿ, ಊಟ ಆದಮೇಲೆ ನೆಕ್ಸ್ಟ್ ಪ್ರೋಗ್ರಾಮ್ ಏನು? ಅಲ್ಲೇ ನಿದ್ದೆ, ಎಲ್ಲ ಮಲಗಿಬಿಟ್ರು. ಭಗವಂತ ನೋಡಿದೆ, ಓದೋದ ಕಡೆ ಊಟ ಮಾಡಿ ಮಲಗ್ತಾ ಇದ್ರೆ ನನ್ನ ಮದುವೆ ಆದಾಗೆ ಅಂಥೇಳಿ ಎಲ್ಲರನ್ನೂ ಬೇಗ ಎಬ್ಬಿಸಿ, ಇವತ್ತು ಯಾರು ಇಲ್ಲಿ ಸ್ನಾನಗೇನ ಮಾಡಲಿಕ್ಕೆ ಹೋಗಬೇಡಿ, ಸ್ನಾನ ಮಾಡಿದ ತಕ್ಷಣ ಕೆಲವರು ಲೋಟ ಹಿಡ್ಕೊಂಬಂದುಬಿಡ್ತಾರೆ, ತಮಗೆ ಪ್ಲೇಟ್ ಹಿಡ್ಕೊಂಬಂದುಬಿಟ್ಟಿರ್ತಾರೆ, ಇವೆಲ್ಲ ಕಿರಿಕಿರಿ, ಇನ್ನೇನು ಖರ್ಚಿದ್ರು ನಮ್ಮ ಮಾವಂದೇ, ಸೀದಾ ನಡೀರಿ ಅಂತ ಹೇಳಿದಾಗ ಆಗ ಆ ಕಡೆಯಿಂದ ಎದುರುಗೊಳ್ಳುವ ಪ್ರೋಗ್ರಾಮ್. ಆಗ ಇಂದ್ರದೇವರು ಸ್ವತಃ ತಮ್ಮ ಐರಾವತವನ್ನು ಆಕಾಶರಾಜನ ಪಟ್ಟಣಕ್ಕೆ ಕಳಿಸಿದ್ದಾರೆ. ಐರಾವತದ ಮೇಲೆ ಪದ್ಮಾವತಿಯನ್ನು ಕೂಡಿಸಿಕೊಂಡು ರಥಾರೂಢನಾಗಿ ಕುದುರೆ ಮೇಲೆ ಕೂತು ಆ ರಾಜ ತಾನು ಬರ್ತಾ ಇದ್ದಾನೆ. ಅವನನ್ನು ತೋರಿಸ್ತಾ ನಾರದರು ಭಗವಂತನಿಗೆ ಹೇಳ್ತಾರೆ, ಶ್ರೀನಿವಾಸ ನೀನು ಬರೀ ಕನ್ಯಾ ನೋಡಿದೆಯಾ, ಕನ್ಯಾ ಅಮ್ಮನ ನೋಡಿದೆಯಾ? ಬೇಟೆಗೆ ಹೋದಾಗ ಹುಡುಗಿನ ನೋಡಿದೆ, ಜ್ಯೋತಿಷ್ಯ ಹೇಳುವಾಗ ಕೊರವಂಜಿಯಾಗಿ ಅವರ ಅಮ್ಮನ ನೋಡಿದೆ, ಅಪ್ಪನ ನೋಡೇ ಇಲ್ಲ, ಮಾವನ ನೋಡಲೇ ಇಲ್ಲ. ಮಾವ ಯಾರು ಗೊತ್ತಾ? ಯಾರೋ ಗೊತ್ತಿಲ್ಲ ಅಂದ. ಗೊತ್ತಿಲ್ವೇ? ಎಲ್ಲ ಗೊತ್ತಿವನಿಗೆ. ಆ ನೋಡು, ಆ ಎದುರುಗಡೆ ಬರ್ತಾ ಇದ್ದಾನೆ ದೀರ್ಘ ಶ್ಮಶ್ರೂಂ ಅಂದರೆ ಮೀಸೆ, ದೊಡ್ಡ ಮೀಸೆ ಬಿಟ್ಟಿದ್ದಾನಲ್ಲ, ದೀರ್ಘಬಾಹು ಸದಾ ದೀರ್ಘದರ್ಶನ ಶ್ವಶುರಂ ತವ ಗೋವಿಂದ ಪಶ್ಯ, ನಿನ್ನ ಮಾವ ಅವನೇ ಅಂದಾಗ ಶ್ರೀನಿವಾಸ ಅಂದ, ಓ ನಮ್ಮ ಮಾವನವ್ರು ಜೋರಿದ್ದಾರೆ, ಪರವಾಗಿಲ್ಲ. ಇವನಿಗೆ ಮೀಸೆ ಗೀಸೆ ಇಲ್ಲ, ಯಾವಾಗಲೂ 16 ವರ್ಷ, 21-22 ತರುಣ ಭಗವಂತ. ಆ ಧನ್ಯಂ ನಾರದ ಮೇ ಜನ್ಮ ಯದಾಕಾಶೋ ಅದ್ಯ ಬಾಂಧವ, ನನ್ನ ಜನ್ಮವೇ ಪಾವನ ಆಯಿತು ಅಂತ ಹೇಳುವಾಗ ಆ ಕಡೆ ಭಗವಂತನನ್ನು ಅಲ್ಲಿ ಪರಿಚಯ ಮಾಡಿಸ್ಕೊಡ್ತಾ ಇದ್ದಾರೆ ಆಕಾಶರಾಜನಿಗೆ. ಗರುಡ ಸ್ಕಂದಮಾರೂಢಂ ಛತ್ರ ಶ್ವೇತಛತ್ರಾದಿವಿರ್ಯುತಂ ಸುಕುಮಾರಂ ಯುವನಂಚ ಸುಂದರಂ ಸುಂದರಾನನಂ. ಆ ಶ್ವೇತಛತ್ರದ ಕೆಳಗೆ ಗರುಡಾರೂಢನಾಗಿ ಬರ್ತಾ ಇದ್ದಾನಲ್ಲ, ಹಕ್ಕಿಯ ಹೆಗಲೇರಿ ಬರ್ತಾ ಇದ್ದಾನಲ್ಲ,
ಅವನೇ ನಿನ್ನ ಅಳಿಯ ಅಂದಾಗ ಇವನು ಕೈ ಮುಗಿತಾ ಇದ್ದ. ಧನ್ಯೋಹಂ ಕೃತಕೃತ್ಯೋಹಂ ಸ್ವರ್ಗಮಾರ್ಗಂ ಸಮಾಸ್ಥಿತ. ಏನೋ ನನ್ನ ಜನ್ಮಾಂತರದ ಪುಣ್ಯ ನನಗೆ ಈ ಜನ್ಮದಲ್ಲಿ ಸಜ್ಜನರಿಗೆ ಒಡೆಯನಾದ ಭಗವಂತನೇ ಅಳಿಯನಾಗಿ ಸಿಕ್ಕಿದ್ದಾನೆ ಅಂತ ಅವನು ಕೂಡ ಸಂತೋಷಪಟ್ಟಿದ್ದಾನೆ. ಇಷ್ಟೆಲ್ಲ ಆದಮೇಲೆ ಎದುರು ಬದರು ನಿಂತಿದ್ದಾರೆ. ಊರಿನ ಜನ ಎಲ್ಲ ಅಂತ ಇದ್ದಾರೆ, ನಾವೇನಾದರೂ ಮಾಡಿದ ಪುಣ್ಯ ಇದ್ದರೆ ಅದು ಈ ದಂಪತಿಗಳು ಒಂದಾಗಲಿ, ಆ ದಂಪತಿಗಳು ಒಂದಾಗಲಿ ಅಂದರೆ ನೀವು ದಂಪತಿಗಳು ಒಂದಾಗಿರ್ತೀರಿ. ಅವ್ಯಾಕೃತ ಗೃಹಸ್ಥಾಯ ರಮಾ ಪ್ರಣಯಿನೇ ನಮಃ. ರಮಾ ಮತ್ತು ನಾರಾಯಣರು ಯಾವಾಗಲೂ ಒಟ್ಟಿಗಿದ್ದಾರೆ ಅಂತ ಹೀಗೆ ಚಿಂತನೆ ಮಾಡಬೇಕಂತೆ. ಆ ಸಂದರ್ಭದಲ್ಲಿ ಆಕಾಶರಾಜ ಅವನಿಗೆ ಶ್ರೀನಿವಾಸ ದೇವರು ಹೇಳ್ತಾ ಇದ್ದಾರೆ, ರಾತ್ರಿಸ್ತು ಪಂಚಕಟಿಕಾ ಸಮಭೂಚ್ಚ ತದಾ ತತಃ. ಆ ಸಂದರ್ಭದಲ್ಲಿ ಶ್ರೀನಿವಾಸ ದೇವರು ಹೇಳ್ತಾರೆ, ವೈವಾಹಿಕ ಜನ ಸರ್ವೇ ಉಪವಾಸ ಪರಾಯಣಾ. ನನ್ನ ಕಡೆ ಜನ ಎಲ್ಲ ಉಪವಾಸ ಮಾಡೋದ್ರೊಳಗೆ ಎತ್ತಿದ ಕೈ ಸಿಕ್ಕಂಗೆ ತಿನ್ನೋರಲ್ಲ. ನಮ್ಮದು ಮದುವೆ ಬಂದು ಸಾಯಂಕಾಲ ಇರ್ತಕ್ಕಂಥದ್ದು ಮುಹೂರ್ತ. ಆದರೆ ಸೂರ್ಯ ಅಸ್ತಮಾನ ಆದಮೇಲೆ ಬಂದ ಆಚಾರ ಊಟ ಮಾಡಲ್ಲ, ಅದಕ್ಕೆ ಮೊದಲು ಊಟ ಆಮೇಲೆ ಮಾಂಗಲ್ಯ ಧಾರಣ ಅಂದ. ಆದರೆ ನಾನು ಊಟ ಮಾಡಲ್ಲ, ದಾನ ತಗೊಳ್ಳೋನು. ನೀನು ಊಟ ಮಾಡಬೇಡ, ದಾನ ಕೊಡೋನು. ಆ ಹುಡುಗಿ ಇಲ್ಲ, ನಿನ್ನ ಹೆಂಡತಿ ಇಲ್ಲ, ನಿಮ್ಮ ಕಡೆ 5 ಜನ ನಮ್ಮ ಕಡೆ 5 ಜನ ಉಪವಾಸ ಇರಬೇಕು. ಅಹಂಚ ಮಮ ಪುತ್ರಶ್ಚ ಮಮ ಮಾತಾ ಸುರಾದಯ ಭಾರ್ಯ ಪತಿವ್ರತ ಲಕ್ಷ್ಮೀ ಕ್ಷುದಯ ಪರಿಮೋಹಿತ. ಇವರೆಲ್ಲ ಇದ್ದಾರೆ, ಅವ್ರು 5 ಜನ ನಾವಿರ್ತೀನಿ, ನೀವು 5 ಜನ ಇರಬೇಕು ಅಂತೆಲ್ಲ ಹೇಳ್ತಾ ಹಾಗೇ ಆಗಲಿ ಅಂಥೇಳಿ ಅವರಿಗೆ ಬೇಕಾದಷ್ಟು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಏವಂ ಗತಾರಾತ್ರಿ ಪ್ರಭಾತ ಸಮಯೋ ಭವೇತ್ ಪೂರ್ವದೇವ ಗುರೋರ್ವಾರ ಸಂಪ್ರಾಪ್ತೋ ದಶಮಿ ದಿನೇ. ಗುರುವಾರ ಮುಗೀತು, ಶುಕ್ರವಾರ ದಶಮಿ ದಿನೇ ಬಂದಿದೆ. ಆಗ ಭಗವಂತ ಎಲ್ಲ ಹೇಳಿ ಕಳಿಸ್ತಾ ಇದ್ದಾನೆ. ಪಂಚ ಅನ್ನವರ್ಜಿತ ಮಯಾಚ ಭೋಜನಂ ಕಾರ್ಯಂ ಲಕ್ಷ್ಮ್ಯಾಚ ಪರಂ. ನಾನು ಲಕ್ಷ್ಮೀ ಬ್ರಹ್ಮದೇವರು ನಮ್ಮ ಕಡೆ ಪುರೋಹಿತರು 5 ಜನ ಅನ್ನ ಊಟ ಮಾಡುವ ಹಾಗಿಲ್ಲ, ನಿಮ್ಮ ಕಡೆನೂ ಅಷ್ಟೇ 5 ಜನ ಊಟ ಮಾಡಬಾರ್ದು, ಎಲ್ಲ ಮದುವೆ ಆದಮೇಲೆ ಆಗಬೇಕು ಹೀಗೆಲ್ಲ ಹೇಳುವಾಗ ಗಚ್ಚ ಗಚ್ಚ ಯಕ್ಷಗಣಾಧ್ಯಕ್ಷ ರಾಜಾನಾಂ ವಿಪ್ರಕಾರಣಾತ್ ಕುಬೇರನ ಕೈಲಿ ಹೇಳಿ ಕಳಿಸಿದ್ದಾನೆ. ಕುಬೇರ ಬಂದು ರಾಜರಿಗೆ ಹೇಳ್ತಾನೆ, ಭೋಜನಂ ಋಷಿಮುಖ್ಯಾಣ ಕರ್ತವ್ಯಂ ಪೂರ್ವಮೇವ ಹಿ. ಮೊದಲೇ ಊಟ ಆಗಬೇಕು, ಇದು ಭಗವಂತನ ಆಜ್ಞೆ ಅಂತಂದಾಗ ಹಾಗೇ ಆಗಲಿ ಅಂಥೇಳಿ ಶುಕ್ರವಾರ ದಶಮಿ ಬೆಳಗ್ಗೆ ಎಲ್ಲರಿಗೆ ಭೋಜನದ ವ್ಯವಸ್ಥೆಯನ್ನು ಮಾಡಿ ಬೇಕಾದಷ್ಟು ದಕ್ಷಿಣೆ ಕೊಟ್ಟನಂತೆ. ದಕ್ಷಿಣೆ ಕೈಯಲ್ಲಿ ಇಸ್ಕೊಳ್ಳೋ ಹಾಗಿಲ್ಲ ರೀ, ಅವು ಹೀಗೆ ಸೆರಗು ಒಡ್ಡಬೇಕು. ಆ ರಾಜ ಬಂಗಾರದ ಮರದಿಂದ ತಳ್ಳಬೇಕು. ಯಾರ್ಯಾರಿಗೆ ಎಷ್ಟೆಷ್ಟು ಯೋಗ್ಯತೆ ಇರುತ್ತೆ ಅಷ್ಟೆಷ್ಟು ಸಿಗುತ್ತೆ. ಎಣಿಸಿ ಕೊಡೋದು ಇವ್ರು ಕೊಡೋದು ಅದೆಲ್ಲ ಇಲ್ಲ, ಹಾಗೆ ಬೇಕಾದಷ್ಟು ಕೊಟ್ಟಿದ್ದಾನೆ. ನಿಷ್ಕಂ ತಾಂಬೂಲಾಂಚ ದ್ವಿಜನ್ಮನ. ಅದರೊಳಗೆ ತಾರತಮ್ಯ ಬೇಕು. ಏನಂದರೆ ನಿಷ್ಕಂ ಪರಿಪೂರ್ಣವಾದ ದಕ್ಷಿಣೆ ಶ್ರೇಷ್ಠ ಬ್ರಾಹ್ಮಣರಿಗೆ, ತದರ್ಧಂ ಬ್ರಹ್ಮವಾದಿನ ವಾದ ಮಾಡೋರಿಗೆ ಅರ್ಧ ಕೊಡಬೇಕಂತ ಮುಂದೆ ಹೇಳ್ತಾರೆ. ಬ್ರಹ್ಮಚಾರಿಗಳಿಗೆ ಇಷ್ಟು ಕೊಡಬೇಕು, ಮುತ್ತೈದೆಯರಿಗೆ ಇಷ್ಟು ಕೊಡಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ. ಶುಕ್ರವಾರ ದಶಮ್ಯಾಂಚ ಸಾಯಂಕಾಲೇ ವಿಯಂದ್ರೂಪ ಚತುರಂಗ ಬಲಂ ಸರ್ವಂ ನಿಧಾಯ ಪರತಸ್ತುತಂ. ಸಾಯಂಕಾಲದಲ್ಲಿ ಆ ರಾಜ ಎಲ್ಲ ರತ್ನಪೀಠವನ್ನು ಸಿದ್ಧ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಅರುಂಧತಿಯನ್ನು ಮುಂದಿಟ್ಟುಕೊಂಡು ಆ ಭಗವಂತ ಏನೆಲ್ಲ ಪೂಜಾದಿಗಳಾಗಬೇಕು ಅದನ್ನು ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಎರಡೂ ಕಡೆ ಉತ್ತಮವಾದ ಪೀಠವನ್ನು ಹಾಕಿದ್ದಾರೆ. ಪೀಠ ಹಾಕಿದ ಸಂದರ್ಭದಲ್ಲಿ ಆಗ ಆ ಪದ್ಮಾವತಿ ಮತ್ತು ಶ್ರೀನಿವಾಸನನ್ನು ಕರ್ಕೊಂಡು ಬಂದಿದ್ದಾರೆ. ಮಧ್ಯದಲ್ಲಿ ಅಂತರ್ಪಟವನ್ನು ಹಿಡಿದಿದ್ದಾರೆ. ಮಂಗಳಾಷ್ಟಕವನ್ನು ಪಾರಾಯಣ ಮಾಡ್ತಾ ಪುರೋಹಿತ ಸ್ತತ್ರ ಮಂತ್ರೇಣ ಆ ಭಗವಂತನಿಗೆ ಪಾದವನ್ನೆಲ್ಲ ಕಾಶಿ ಯಾತ್ರೆ ಮಾಡಿಸಿ ಪಾದ ತೊಳೆದು ಎಲ್ಲ ಕಾರ್ಯಕ್ರಮ ಮಾಡುವ ಸಂದರ್ಭದಲ್ಲಿ ಧರಣಿದೇವಿ ಆಕಾಶರಾಜನ ಕೈಗೆ ನೀರು ಹಾಕ್ತಾ ಇದ್ದರೆ ಆಕಾಶರಾಜ ಪಾದ ತೊಳಿತಾ ಇದ್ದಾನೆ. ಊರವರೆಲ್ಲ ನೋಡ್ಕೊಂಡಂತ ಇದ್ದಾರೆ, ಧರಣ್ಯ ಏನು ಅವಳು ಪುಣ್ಯ, ಈ ಧರಣಿದೇವಿ ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ದಾಳೋ ಏನು ಕಥೆಯೋ, ಸ್ವಯಂ ಭಗವಂತನಿಗೆ ಪಾತ್ಪೂಜೆ ಮಾಡುವ ಭಾಗ್ಯವನ್ನು ಪಡೆದಿದ್ದಾಳೆ. ದೇವರ ಪೂಜೆ ಮಾಡುವ ಸನ್ಯಾಸಿಗಳು ಮನೆಗೆ ಬಂದಾಗ ಪಾತ್ಪೂಜೆ ಮಾಡಿಯೇ ಇಷ್ಟು ಸಂತೋಷ ಪಡೋದಾದರೆ, ಆ ಸನ್ಯಾಸಿಗಳಿಂದ ನಿತ್ಯದಲ್ಲಿ ಅರ್ಚಿತನಾದ ಪರಮಾತ್ಮನೇ ಮನೆಗೆ ಬಂದು ಇವಳ ಕೈಲಿ ಪಾತ್ಪೂಜೆ ತಗೊಳ್ತಾ ಇದ್ದಾನೆ ಅಂದರೆ ಏನೆಲ್ಲ ಜನ್ಮಾಂತರದ ಪುಣ್ಯವನ್ನು ಈಕೆ ಮಾಡಿರಬೇಡ ಅಂತ ವಿಚಾರ ಮಾಡ್ತಾ ಇದ್ದಾರೆ. ರಾಜ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡ. ಅದ್ಯಮೇ ಸಬಲಂ ಜನ್ಮ ಜೀವಿತಂ ಸುಜೀವಿತಂ ಅದ್ಯಮೇ ಪಿತರತ್ತುಷ್ಟ ವಾಸುದೇವ ಪಾದೋದಕಾತ್. ಆ ಭಗವಂತನ ಪಾದೋದಕದಿಂದಾಗಿ ನನ್ನ ವಂಶವೇ ಇವತ್ತು ಪವಿತ್ರ ಆಯಿತು ಅಂತ ಎಲ್ಲ ಮಾಡಿಕೊಂಡ. ಎಲ್ಲ ಆದಮೇಲೆ ಅವನಿಗೆ ಬೇಕಾದಷ್ಟು ವಸ್ತ್ರಾದಿಗಳನ್ನು ಆ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಆಗ
ತತಸ್ತು ಘಟಿಕಾ ಘೋಷಾಂ ಕೃತವಾನ್ ದೈವ ಚಿಂತಕ. ದೈವಜ್ಞರಾದ ಬ್ರಾಹ್ಮಣರು ಮುಹೂರ್ತ ಬಂತು ಸುಮುಹೂರ್ತಮಸ್ತು ಅಂತ ಅಂದಿದ್ದಾರೆ. ಆ ಸಂದರ್ಭದಲ್ಲಿ ಮಂಗಳಾಷ್ಟಕವನ್ನು ಪಾರಾಯಣ ಮಾಡ್ತಾ ಇದ್ದಾರೆ. ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲಭೂ ಸುನಿರ್ಗರುತ್ಮಾಂಧ್ರತಃ ಪೌತ್ರಶ್ಚಂದ್ರ ವಿಭೂಷಣ ಸುರಗುರು ಶೇಷಚ್ಚ ಶಯ್ಯಾ ಪುನಃ ಬ್ರಹ್ಮಾಂಡಂ ವರಮಂದಿರಂ ಸುರಗಣಾಃ ಯಸ್ಯ ಪ್ರಭೋ ಸೇವಕಾಃ ಸತ್ರೈಲೋಕ್ಯ ಕುಟುಂಬ ಪಾಲನಪರಾಃ ಕುರ್ಯಾದ್ಹರಿರ್ಮಂಗಳಂ. ಬ್ರಹ್ಮ ವಾಯು ಗಿರೀಶ ಶೇಷ ಗರುಡ ದೇವೇಂದ್ರ ಕಾಮೌ ಗುರು ಚಂದ್ರಾರ್ಕೌ ವರುಣಾನಲೌ ಮನುಯಮೌ ವಿತ್ತೇ ಚ ವಿಘ್ನೇಶ್ವರೌ ನಾಸತ್ಯೌ ನಿರರುತಿರ್ಮರುದ್ಗಣಯತಃ ಪರ್ಜನ್ಯಮಿತ್ರಾದಯಃ ಸಸ್ತ್ರೀಕಾಸುರಪುಂಗವಾ ಪ್ರತಿದಿನಂ ಕುರ್ವಂತವೋ ಮಂಗಲಂ. ಸುಲಗ್ನೆ ಸಾವಧಾನ ಶುಭಮುಹೂರ್ತೆ ಸಾವಧಾನ ಶ್ರೀಲಕ್ಷ್ಮೀನಾರಾಯಣ ಧ್ಯಾನೇ ಸಾವಧಾನ ಅಂಥೇಳಿ ಆ ಸಂದರ್ಭದಲ್ಲಿ ಮಂಗಳಾಷ್ಟಕವನ್ನು ಪಾರಾಯಣ ಮಾಡಿದ್ದಾರೆ. ಆ ಮಂಗಳಾಷ್ಟಕ ಪಾರಾಯಣ ಆದಮೇಲೆ ಕನ್ಯಾಪ್ರದಾನ ಸಮಯೇ ಕನ್ಯಾದಾನವನ್ನು ಮಾಡ್ತಾ ಇದ್ದಾನೆ ರಾಜ. ಅದ್ಭುತವಾಗಿ ಮಾಡಿದ್ದಾನೆ. ಆಗೆಲ್ಲ ವರಗೋತ್ರಗಳನ್ನು ಮತ್ತು ವಧುವಿನ ಗೋತ್ರವನ್ನು ಶತಾನಂದರು, ವರಗೋತ್ರವನ್ನು ವಸಿಷ್ಠರು ಇಬ್ಬರು ಉಚ್ಚಾರಣೆ ಮಾಡ್ತಾ ಇದ್ದಾರೆ. ಕನ್ಯಾದಾನ ಮುಗಿದ ಮೇಲೆ ಅವನು ಏನೆಲ್ಲ ದಾನ ಮಾಡ್ದ ಅಂದರೆ ಕೋಷ್ಠಿ ಸಂಖ್ಯಾ ನಿಷ್ಕಪುಂಜಾನ್ ದತ್ವಾನ್ ವೆಂಕಟೇಶಿತು. ಅನೇಕ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಬೇಕಾದಷ್ಟು ದ್ರವ್ಯ ನಿಶ್ಚಯವನ್ನೇ ಆ ಭಗವಂತನಿಗೆ ಅರ್ಪಣೆ ಮಾಡಿದ್ದಾನೆ. ಅದನ್ನು ನೋಡಿ ಹೇಳ್ತಾ ಇದ್ದಾನೆ, ಎಷ್ಟು ಕೊಡ್ತಾ ಶ್ರೀನಿವಾಸ ಅಂತ ಇದ್ದಾನೆ, ಎಷ್ಟು ಕೊಡ್ತಾ ಇದ್ದೀರಿ? ದಾತವ್ಯಂ ಕಿಂ ತ್ವಯಾ ರಾಜನ್ ಪುತ್ರಸ್ಯ ತವ ಭೂಪತೆ. ಮಹಾರಾಜ, ನಿನಗೆ ಕನ್ಯಾದಾನ ಮಾಡಿದ್ರಿಂದಲೇ ಎಲ್ಲ ಫಲ ಬಂತು. ಯಾಕಂದರೆ ಷೋಡಶ ದಾನಗಳಲ್ಲಿ ದೊಡ್ಡ ದಾನ ಕನ್ಯಾದಾನ. ಅದು ಉತ್ತಮನಾದ ವ್ಯಕ್ತಿಗೆ ದಾನ ಮಾಡಬೇಕಂತೆ. ನಮ್ಮಲ್ಲೊಂದು ಮಾತಿದೆ, ಪುತ್ರಾತ್ ದಶಗುಣ ಪುತ್ರಿ. ಮನೆಯಲ್ಲಿ ಗಂಡು ಮಕ್ಕಳು ಹುಟ್ಟಿದ್ರೆ ಏನು ಪುಣ್ಯವೋ ಅದಕ್ಕೆ 10 ಟೈಮ್ ಜಾಸ್ತಿ ಹೆಣ್ಣುಮಕ್ಕಳು ಹುಟ್ಟಿದ್ರೆ ಅಲ್ಲ ರೀ. ಶ್ಲೋಕದಲ್ಲಿ ಮುಂದೊಂಚೂರಿದೆ, ಯದಿ ಪಾತ್ರೆ ಪ್ರದೀಯತೆ. ಉತ್ತಮನಾದ ವರನಿಗೆ ಕನ್ಯಾದಾನ ಮಾಡಿದರೆ ಎಲ್ಲ ದಾನದ ಫಲ ಬರುತ್ತೆ. ಅಂಥ ದಾನ ನೀನು ಮಾಡಿದ್ದೀಯಪ್ಪ. ವಿವಾಹ ಕರ್ಮ ನಿಪುಣಃ ಭವಾನ್ ದಾನಪರಾಯಣ. ಈ ಉತ್ಸವದ ನಿಮಿತ್ತ ಮಾಡಿಕೊಂಡು ದಾನ ಮಾಡೋದ್ರೊಳಗೆ ಅತ್ಯಂತ ಶ್ರೇಷ್ಠನಾದ ನೀನು ಬೇಕಾದ ದಾನ ಮಾಡಿದ್ದೀಯ, ಇನ್ನೇನು ಕೊಡಬೇಕು ಅಂದಾಗ ಮತ್ತೆ ಒಂದೊಂದೇ ತರ್ತಾ ಇದ್ದಾರೆ. ಏನು? ಕಿರೀಟಂ ಶತಭಾರಂ, 100 ಭಾರ ಉಳ್ಳಂತಹ ಕಿರೀಟವನ್ನು, ಅದೇನು ವಜ್ರ ವೈಡೂರ್ಯ ಮಚ್ಚೆ ಪಚ್ಚೆ ಮರಕತ ಗೋಮೇಧಿಕ ಪುಷ್ಯರಾಗ ನವರತ್ನ ಖಚಿತವಾದ ಕಿರೀಟ ಕೊಟ್ಟಿದ್ದಾನೆ. ಮತ್ತು ಕಟಿಕಾಂಚಿ ತಾವತಿ, ಅಷ್ಟೇ ಬಾರದ್ದು ಸೊಂಟ ಡಾಬ್ ಕೊಟ್ಟಂತೆ. ಅಲ್ಲ, ನೀವು ಒಂದು ಸ್ವಲ್ಪ ಯೋಚನೆ ಮಾಡಿ ಸರಿ, ಅವನೇನು ನಾವು ಮಾಡಿಸ್ಕೊಳ್ಳಿ. ಯಾರು ನಿಮಗೆ ಅಷ್ಟೇ ದೊಡ್ಡದು ಕೊಟ್ಟರು ಹಾಕ್ಕೊಂಡು ಓಡಾಡೋಕ್ಕಾಗತ್ತಾ? ಸಣ್ಣದೊಂದು ನೆಕ್ಲೇಸ್ ಹಾಕ್ಕೊಂಡ್ರೆ ನೆಕ್ ಲೆಸ್ ಆಗುತ್ತೆ. ಇನ್ನೇನಾದರೂ ಕಿರೀಟ ಹಾಕ್ಕೊಂಡ್ರಿ ತಲೆನೇ ಲೆಸ್ ಆಗಿಬಿಡುತ್ತೆ. ಅದೆಲ್ಲ ಶ್ರೀನಿವಾಸನಿಗೆ ಸೂಟು, ನಾವು ಹಾಕ್ಕೊಂಡ್ರೆ ಶೂಟ್ ಅಷ್ಟೇ. ಅದರಿಂದ ಕಿರೀಟಂ ಶತಭಾರಂ ತಾವತಿ ಕಟಿಕಾಂತಿಂ. ಆಮೇಲೆ ಕೇಯೂರ ನೂಪುರೇ ದಿವ್ಯೇ ತದರ್ಧಂ ಚೈವ ಪಾದಕಂ. ಕೇಯೂರ ಮಕರ ಕುಂಡಲ, ಆ ಕೇಯೂರವನ್ನು ಕೊಟ್ಟಿದ್ದಾನೆ. ಕಾಲಿಗೆ ನೂಪುರವನ್ನು ಕೊಟ್ಟಿದ್ದಾನೆ. ಅದರ ಅರ್ಧ ತೂಕದಷ್ಟು ಬಂಗಾರದ ಪಾದುಕೆಗಳನ್ನು ಕೊಟ್ಟಿದ್ದಾನೆ. ಆಮೇಲೆ ಮುತ್ತಿನ ಮಾಲೆಯನ್ನು, ಭುಜಭೂಷಣ ಯುಗ್ಮಕಂ 2 ಕೊಟ್ಟಿದ್ದಾನೆ. ಕರ್ಣಭೂಷಣವನ್ನು ಕೊಟ್ಟಿದ್ದಾನೆ. ಮುತ್ತಿನ ಅನೇಕ ಆಭರಣಗಳನ್ನೇ ಕೊಟ್ಟಿದ್ದಾನೆ. ಕಂಕಣೇ ರತ್ನ ಮಾಣಿಕ್ಯಾನಿ ವಜ್ರವೈಡೂರ್ಯ ನಿರ್ಮಿತೆ. ಆಮೇಲೆ 32 ಭಾರ ಸಂಯುಕ್ತ ಅನರ್ಘ್ಯ ದತ್ತವಾಂದ್ರೂಪ, 32 ತೊಲ ತೂಕದ ಒಂದು ಅನರ್ಘ್ಯವಾಗಿರ್ತಕ್ಕಂತಹ ಅದ್ಭುತವಾದ ಪದಕಗಳು, ಸರಗಳು, ಕಟಿಸೂತ್ರ ಸ್ವರ್ಣಮಯವಾದ್ದು, ಯಾವ್ಯಾವುದು ಎಷ್ಟೆಷ್ಟು ತೂಕ ಇತ್ತು ಅದನ್ನು ಹಾಕಿಬಿಟ್ಟಿದ್ದಾರೆ ವೇದವ್ಯಾಸದೇವರು. ಆಮೇಲೆ 60 ತೊಲ ಭಾರದ ಭೋಜನ ಪಾತ್ರ, ಊಟದ ತಟ್ಟೆ ಕೊಟ್ಟಿದ್ದಾನ. ಶ್ರೀನಿವಾಸಂದು ವಿಜಯದಾಸರು ಹೇಳ್ತಾರೆ, ಶ್ರೀನಿವಾಸನಿಗೆ ಕೊಟ್ಟ ತಟ್ಟೆ ಇದೆಯಲ್ಲ ಬಂಗಾರದ್ದು, ದೇವರ ನೈವೇದ್ಯದ್ದು. ಅವನು ಆ ತಟ್ಟೆಗಿಟ್ಟೆ ಎಲ್ಲ ನೈವೇದ್ಯಕ್ಕೆ ಸುಮ್ಮನೆ ಗಲ್ಬರ್ಸ್ಬಿಡೋದಷ್ಟೇ, ತೊಳಗಿಳಿಯುವಂಗಿಲ್ಲಂತೆ. ತೊಳಸ ದಿಕ್ಕಿಯ ತಿಂಬ ಕಿಲುಬು ತಣಿಗೆ ಲುಂಬ. ಆ ತಟ್ಟೆ ಕಿಲುಬು ಬಂದಿದ್ರೂ ಪರವಾಗಿಲ್ಲಂತ, ಯಾಕಂದರೆ ಉಜ್ಜಿಬಿಟ್ರೆ ಬಂಗಾರ ಹೋಗಿಬಿಡುತ್ತಂತ. ಉಜ್ಜಿಗಿಜ್ಬೇಡಿ, ಸುಮ್ಮನೆ ತೊಳೆದಿಡಿ ಸಾಕಂತ ದೇವರು. ಹೀಗೆ ಅಂಥದ್ದು
ದದೌ ಭೋಜನ ಪಾತ್ರಂ ಷಷ್ಟಿಭಾರಯುತಂ ಪ್ರಭೋ ಲಘುಪಾತ್ರ ಸಮೋಪೇತಂ ಬೃಹತ್ ಪಾತ್ರಂ ಅಪಾಂ ತಥಾ. ನೀರಿಗಾಗಿ ದೊಡ್ಡ ದೊಡ್ಡ ಪಾತ್ರೆ, ಅಡುಗೆ ಮಾಡಲಿಕ್ಕೆ ಸಣ್ಣ ಸಣ್ಣ ಪಾತ್ರೆ ಇದೆಲ್ಲ ಕೊಟ್ಟಿದ್ದಾನಂತೆ. ಕಂಬಲಾನಾಂ ಚತುಷ್ಷಷ್ಟಿಂ 64 ಕಂಬಳಿ ಕೊಟ್ಟಂತೆ, ಹೊದ್ಕೊಳಕ್ಕೆ ಶಾಲ್ಗಳು ಕಂಬಳಿಗಳು ಎಲ್ಲ ಕೊಟ್ಟಿದ್ದಾನೆ. ಏನು ಬೇಕಾದ್ದು ಆ ಕನ್ಯಾ ಪ್ರವರವನ್ನು ಸ್ವಯಂ ಬೃಹಸ್ಪತ್ಯಾಚ ಶತಾನಂದರು ಎಲ್ಲ ಹೇಳ್ತಾ ಇದ್ದಾರೆ. ಅದು ಅತ್ರಿಗೋತ್ರ ಸಮುದ್ಭೂತಾಂ ಸುವೀರಸ್ಯ ಪ್ರಪೌತ್ರಿಕಾಂ ಆತ್ರೇ ಸರ್ಚನಾನ ಶಶ್ವಾಶ್ವತ್ರಯಾರ್ಷೆ ಪ್ರವರಾನ್ವಿತ ಅತ್ರಿಗೋತ್ರೋದ್ಭವಸ್ಯ ಸುವೀರರಾಜಸ್ಯ ಪ್ರಪೌತ್ರೀಂ ಸುಧರ್ಮತನಯಸ್ಯ ಪೌತ್ರೀಂ ಆಕಾಶರಾಜಸ್ಯ ಪುತ್ರೀಂ ಪದ್ಮಾವತೀನಾಂನೀಂ ಶ್ರೀರೂಪಿಣೀಂ ತಾಂ ಕನ್ಯಾಂ ತಾರಯತ್. ವಸಿಷ್ಠರು ಉಚ್ಚಕಂಠದಲ್ಲಿ ವಾಸಿಷ್ಠ ಮೈತ್ರಾವರಣ ಕೌಂಡಿಣ್ಯತ್ರಯಾರ್ಷೆ ಪ್ರವರಾನ್ವಿತ ವಸಿಷ್ಠಗೋತ್ರೋದ್ಭವಸ್ಯ ಯಯಾತೆ ಪ್ರಪೌತ್ರಾಯ ಶೂರಶರ್ಮಣ ಪೌತ್ರಾಯ ವಸುದೇವಸ್ಯ ಪುತ್ರಾಯ ಶ್ರೀ ಶ್ರೀನಿವಾಸ ವರ್ಮಣೆ ಶಂಖಚಕ್ರಗದಾಧಾರಿಣೆ ವೈಕುಂಠವಾಸಿನೇ ಸಾಕ್ಷಾತ್ ವಿಷ್ಣುರೂಪಿಣೆ ಶ್ರೀ ಶ್ರೀನಿವಾಸಾಯ ಅಂಥೇಳಿ ಗೃಹ್ಯತಾಮ್ ಅಂತವರು ಸ್ವೀಕಾರ ಮಾಡಿದ್ದೇವೆ ಅಂತಿವರು. ಆಗ ಮತ್ತೆ ನೀರನ್ನು ಹಾಕ್ತಾ ಕನ್ಯಾಮಿ ಮಾಂ ಪ್ರದಾಸ್ಯಾಮಿ ಗ್ರಹಣ ಪುರುಷೋತ್ತಮ, ಸ್ವಾಮಿ ಸ್ವೀಕಾರ ಮಾಡಬೇಕು. ಕನ್ಯಾಂ ಕನಕ ಸಂಪನ್ನಾಂ ಕನಕಾಭರಣೈರ್ಯುತಾಂ ದಾಸ್ಯಾಮಿ ವಿಷ್ಣವೇ ತುಭ್ಯಂ ಬ್ರಹ್ಮಲೋಕ ಜಿಗೀಷಯ ವಿಶ್ವಂಬರ ಸರ್ವಭೂತ ಸಾಕ್ಷಿಣ್ಯ ಸರ್ವದೇವತಾ ಇಮಾಂ ಕನ್ಯಾಂ ಪ್ರದಾಸ್ಯಾಮಿ ಪಿತೃಣಾಂತಾರಣಾಯ ಚ ಅಂಥೇಳಿ ಮಾಡಿದ್ದಾರೆ. ಆಮೇಲೆ ಕಂಕಣ ಬಂಧನವನ್ನು ಮಾಡಿದ್ದಾರೆ. ಆಮೇಲೆ ಇಬ್ಬರು ಪರಸ್ಪರವಾಗಿ ಸಂಬಂಧ ಮಾಲೆಯನ್ನು ಧಾರಣೆ ಮಾಡಿಕೊಂಡಿದ್ದಾರೆ. ಅಕ್ಷತಾರೋಪಣ ಎಲ್ಲ ಆಗಿರ್ತಕ್ಕಂಥದ್ದು. ಭಗವಂತ ಆ ತನ್ನ ಪದ್ಮಾವತಿಯನ್ನು ತನ್ನ ಪಕ್ಕದಲ್ಲಿ ಕೂಡಿಸ್ಕೊಂಡು ಕೈಯಲ್ಲಿ ಮಾಂಗಲ್ಯವನ್ನು ಹಿಡಿದು ಮಾಂಗಲ್ಯ ಧಾರಣೆ ಮಾಡಿಸ್ತಾ ಇದ್ದಾನೆ.
ಮಾಂಗಲ್ಯಂ ತಂತು ನಾನೇನ ಜಗಜ್ಜೀವನ ಹೇತುನಾ ಕಂಠೇ ಬದ್ನಾಮಿ ಸುಬಗೆ ಚಿರಂಜೀವಮಯ ಸಹ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ನನ್ನ ಮಡದಿಯಾಗಿ ಜಗಜ್ಜೀವಗಳ ತಾಯಿಯಾಗಿ ನನ್ನೊಂದಿಗೆ ಸುಖವಾಗಿರುವಂಥ ಅವಳ ಕೊರಳಿಗೆ ಮಾಂಗಲ್ಯವನ್ನು ಕಟ್ಟಿ ಆ ಗಲದ ಒಳಗೆ ತಾನೇ ಮಂಗಲ ದೇವತೆಯಾಗಿ ಆಯುಷ್ಯ ಪ್ರದಾನ ಮಾಡ್ತಾ ಸೌಂಗಲ್ಯವನ್ನು ಕೊಡ್ತಾ ಪಾಣಿಗ್ರಹಣವನ್ನು ಭಗವಂತ ಆ ಸಂದರ್ಭದಲ್ಲಿ ಮಾಡಿದ್ದಾನೆ. ಮಾಂಗಲ್ಯಂ ತಂತು ನಾನೇನ ಜಗಜ್ಜೀವನ ಹೇತುನ ಕಂಠೇ ಬದ್ನಾಮಿ ಸುಬಗೆ ಚಿರಂಜೀವಮಯ ಸಹ ಮಂತ್ರೇಣಾನೇನ ಗೋವಿಂದ ಕಂಠೇ ತಸ್ಯ ಬಬಂಧ ಚ ಮುನಿಭಿಸ್ ಸಹ ವಿದ್ವದ್ಭಿ ಲಾಜಾಹೋಮಂ ಪುರೋಹಿತ. ಲಾಜಾಹೋಮ ಎಲ್ಲ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ದೇವರು ಮಾಂಗಲ್ಯ ಧಾರಣೆ ಮಾಡಿದರೆ ಎಲ್ಲರ ಕೈಲಿ ಮುತ್ತಿನ ಅಕ್ಷತೆ ಕೊಟ್ಟಿದ್ದ. ಅಕ್ಷತೆಯನ್ನು ಆ ವಧುವರರ ಮೇಲೆ ಹಾಕಿದ್ರೆ ದೇವರು ಎಲ್ಲ ಅಕ್ಷತೆ ಕ್ಯಾಚ್ ಹಿಡಿದು ಯಾರ್ಯಾರು ಹಾಕಿದ್ರೋ ಅವರಿಗೆ ಕೊಟ್ಬಿಡ್ನಂತೆ. ಅದೇನದು ಅಕ್ಷತೆ ಅಂದರೆ ನವಿದ್ಯತೆ ಕ್ಷಿತಿ. ಎಲ್ಲಿ ಹೋದರೆ ಮರಳಿ ಬಾರದ ಲೋಕ ಇದೆಯೋ ಅದಕ್ಕೆ ಅಕ್ಷತ ಅಂತ ಕರೀತಾರೆ. ಇವರೆಲ್ಲ ಹಾಕಿದ್ದು ಮುತ್ತಿನ ಅಕ್ಷತ. ಭಗವಂತ ಮದುವೆಯಲ್ಲಿ ಭಾಗವಹಿಸಿದವರು ಕೊಟ್ಟ ಅಕ್ಷತ ಮರಳಿ ಬಾರದ ಲೋಕ, ಮೋಕ್ಷವನ್ನೇ ಉತ್ತಮವಾದ ಲೋಕವನ್ನೇ ಕೊಟ್ಟಿದ್ದಾನೆ. ಆ ಸಂದರ್ಭದಲ್ಲಿ ರಾಜನಿಗೆ ಭಾರಿ ಖುಷಿಯಾಗಿ ದೇವರು ಪ್ರೀತನಾಗಲಿ ಅಂತ ಗವಾಂ ಕೋಟಿ ಸಹಸ್ರಾಣಿ, ಕೋಟಿ ಸಾವಿರ ಸಂಖ್ಯೆಯ ಕೋಟಿ ಕೋಟಿ ಗೋವುಗಳನ್ನು ದಾನ ಮಾಡಿದ್ದಾನೆ, ಅಶ್ವಗಳನ್ನು ದಾನ ಮಾಡಿದ್ದಾನೆ, ವಸ್ತ್ರ ಭಂಡಾರವನ್ನೇ ದಾನ ಮಾಡಿದ್ದಾನೆ ಬ್ರಾಹ್ಮಣರಿಗೆ. ಬೇಕಾದಷ್ಟು ಅನ್ನಂ ಬಹುವಿಧಂ ಸೂಪರಸ ಭಕ್ಷ್ಯ ಸಮನ್ವಿತಂ ಪರಮಾನ್ನಂ ಸಘೃತಂ ಸಕ್ಷೀರಂ ಶರ್ಕರಾಯುತಂ. ಪುರೋಹಿತರಿಂದ ಸಹಿತವಾಗಿ ಆ ಭಗವಂತ ತಾನು ಭೋಜನಂ ಕೃತವಾನ್ ಹರಿಹಿ. ವಿವಾಹ ಆದಮೇಲೆ ಎಲ್ಲ ಊಟ ಗೀಟ ಆಯಿತು. ಅವತ್ತು ರಾತ್ರಿ ಕಳೆದಿದ್ದಾರೆ. ಬೆಳಗ್ಗೆ ಹೆಣ್ಣೊಪ್ಸೋ ಕಾರ್ಯಕ್ರಮ. ಧರಣಿ ದೇವಿ ಅಳ್ತಾ ಇದ್ದಾಳೆ. ಪಾಲಿತಾಂ ಲಾಲಿತಾಂ ಪುತ್ರಿಂ ನವಮಾಸ ಧೃತಾಮ್ಮಯ. 9 ತಿಂಗಳು ಹೊತ್ತಿದ್ದೇನೆ ಅಂತಾಳೆ. ಇವಳು ನಿಜವಾಗಿ ಹೊತ್ತಿಲ್ಲ. ಆದರೆ ಗಂಡ ಹೇಳಿದ್ದ, ಹೊಟ್ಟೆಯಲ್ಲಿ ಮಗುನ ಹೆತ್ತರೆ ಹೇಗೆ ನೋಡ್ಕೊಬೇಕು ಹಾಗೆ ನೋಡ್ಕೊಂಡಿದ್ಲ. ಆದ ಕಾರಣ ಹಾಗೇ ಹೇಳ್ತಾ ಇದ್ದಾಳೆ, 9 ತಿಂಗಳು ಹೊತ್ತಿದ್ದೇನೆ. ತ್ವದಧೀನಂ ಜಗನ್ನಾಥ ಕರಿಷ್ಯೆ ಮಮ ನಂದಿನಿ. ನನ್ನ ಮಗಳನ್ನು ನಿನ್ನ ದಾಸಿಯನ್ನಾಗಿ ಮಾಡಿದ್ದೇನೆ, ಸ್ವೀಕಾರ ಮಾಡಬೇಕು ಅಂತ. ಆಗ ರಾಜ ಹೆಣ್ಣೊಪ್ಪಿಸುವಾಗ ಅಳ್ತಾ ಇದ್ದಾನಂತ. ಹಾ ಪುತ್ರಿ ಮಂದಭಾಗ್ಯೋಹಂ ತ್ವದ್ವಿಯೋಗೇನ ಕೇವಲಂ ಜೀವನಂ ಮಮ ಕಲ್ಯಾಣಿ ನಸ್ತಿರಂಚ ಭವಿಷ್ಯತಿ. ನಿನ್ನನ್ನು ಕೊಟ್ಟು ನಾವೆಲ್ಲ ಮಂದಭಾಗ್ಯರಾದ್ವಿ. ಎಲ್ಲ ಭಾಗ್ಯವನ್ನು ದೇವರಿಗೆ ಅರ್ಪಣೆ ಮಾಡಿಬಿಟ್ವಿ. ದೇವರಂದ ನೀ ಅವರಿವರಿಗೆ ಕೊಟ್ಟಿದ್ದರೆ ಮಾತ್ರ ಮಂದಭಾಗ್ಯ ಆಗ್ತಿದ್ದೆ. ನನಗೆ ಕೊಟ್ಟಿದ್ದಕ್ಕೆ ಮಂದಭಾಗ್ಯ ಅಲ್ಲ ನೀನು. ಯಾಕೆಂದರೆ ನನಗೆ ಯಾರು ಏನು ಕೊಟ್ಟರು ನಾನು ಮರಳಿ ಅನಂತ ಮಡಿ ಮಾಡಿ ಕೊಡ್ತೇನೆ. ಈ ಕಥೆ ಏನು ಗೊತ್ತಾ, ನೀವು ನಿಮ್ಮ ಸಂಪತ್ತನ್ನು ಅವರಿವ್ರಿಗೆ ಕೊಟ್ಟರೆ ಹಾಳು ಮಾಡ್ಕೊಂಡ ಹಾಗೆ. ಅದೇ ದೇವರು ಅಂದರೆ ಧರ್ಮದಲ್ಲಿ ಇನ್ವೆಸ್ಟ್. ಕೃಷ್ಣಾರ್ಪಣ ಅಂದರೆ ಜನ್ಮಾಂತರಕ್ಕೆ ಫಿಕ್ಸೆಡ್ ಬಂದಾಗ ಬರುತ್ತೆ. ದೇವರು ಕೊಟ್ಟದ್ದನ್ನು ಹರಿಯ ಕರುಣದಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ. ಮೋಕ್ಷದಲ್ಲಿ ಬದುಕು ಬೇಕಾದರೆ ಇಲ್ಲಿ ದೇವರು ಕೊಟ್ಟದ್ದನ್ನು ದೇವರಿಗೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ನೀ ಹಾಗೆ ಮಾಡಿದ್ದೀಯಪ್ಪ, ಯೋಚನೆ ಮಾಡಬೇಡ ಅನ್ನೋ ಕಾಲಕ್ಕೆ ವಸುದಾನ ಬಂದು ನಮಸ್ಕಾರ ಮಾಡಿದ್ದಾನೆ. ಅಕ್ಕ ನೀ ಹೋದ ಮೇಲೆ ನಾನು ಯಾರ ಜೊತೆ ಆಟ ಆಡಬೇಕು, ಯಾರ ಜೊತೆ ಮಾತಾಡಬೇಕು. ಮಾತರಂ ಬಾಲಕಂ ತ್ಯಕ್ತ್ವ ಯಥಾಲೋಕೆ ಧನಾರ್ಜಕ. ನೋಡಿ ಎಂಥ ಶಬ್ದಗಳಿವು. ದುಡ್ಡು ಸಂಪಾದನೆ ಮಾಡಲಿಕ್ಕೆ ತಾಯಿ ಮಕ್ಕಳನ್ನು ಬಿಟ್ಟು ಹೋಗುವಂತೆ. ದುಡ್ಡು ಸಂಪಾದನೆ. ಇವರು ಸಾಫ್ಟ್ವೇರ್, ಮಗುನ ಬೇಬಿ ಸಿಟ್ಟಿಂಗ್ ಸೆಂಟರ್. ಅವು ಮುಂದೆ ಒಳ್ಳೆ ಮಗು ಹೇಗಾಗತ್ತೆ ರೀ? ಯಾಕೆ ಆಗಬಾರ್ದು ಆಚಾರ್ಯ? ಆ ಸೆಂಟರ್ ಯಾವುದು ಹೇಳಿ? ಬೇಬಿ ಸಿಟ್ಟಿಂಗ್ ಸೆಂಟರ್ ಅಲ್ವಾ? ಅದು ಕನ್ನಡದಲ್ಲಿ ಓದಬೇಕು ನೀವು. ಅದು ಶಿಶುಪಾಲನ ಯಾರ್ದು ಕೇಂದ್ರ? ಅದು ಅವನ ಕೇಂದ್ರದಲ್ಲಿ ಮಕ್ಕಳನ್ನು ಬಿಟ್ಬಿಟ್ಟು ಒಳ್ಳೆಯವರಾಗೋದು ಎಲ್ಲಿ? ನೋಡಿ, ಮಾತರಂ ಬಾಲಕಂ ತ್ಯಕ್ತ್ವ ಯಥಾಲೋಕೆ ಧನಾರ್ಜಕ. ಹಾಗೆ ನೀನು ನನ್ನ ಬಿಟ್ಟರೆ ನಾ ಏನು ಮಾಡಲಿ ಅಂತೇಳಿ ಅನ್ನುವಾಗ ಆಗ ಸ್ವಯಂ ಭಗವಂತ ತನ್ನ ಮೈಮೇಲಿದ್ದ ಶೇಷವಸ್ತ್ರವನ್ನು ವಸುದಾನನಿಗೆ ಹಾಕಿ ಅನುಗ್ರಹ ಮಾಡಿದ್ದಾನೆ. ಮೊಟ್ಟ ಮೊದಲ ಬಾರಿಗೆ ದೇವರ ವಸ್ತ್ರವನ್ನು ಸ್ವೀಕಾರ ಮಾಡಿ ಶೇಷವಸ್ತ್ರ ಪಡೆದ ಮಹಾನುಭಾವ ಈ ಪದ್ಮಾವತಿಯ ತಮ್ಮ ಭಾವಮೈದ. ಅದು ಬಿಟ್ಟರೆ ನೆಕ್ಸ್ಟ್ ವಸ್ತ್ರ ತೊಗೊಂಡವರು ನಮ್ಮ ಶ್ರೀಪಾದರಾಜರ ಶಿಷ್ಯರಾದ ವ್ಯಾಸರಾಜ ಗುರು ಸಾರ್ವ. ಶ್ರೀಪಾದರಾಜರಿಗೆ ಆ ಒಂದು ಯೋಗ, ದೇವರ ಪೂಜೆ ಮಾಡಲಿಕ್ಕೆ ಕರೆದ್ರೆ ಅವರು ಇಲ್ಲ ನಮ್ಮ ಶಿಷ್ಯನ ಕಳಿಸ್ಕೊಡ್ತೀನಿ ಇಂದ ಅವಕಾಶವನ್ನು ವ್ಯಾಸರಾಜರ ಕಲ್ಪನೆ ಮಾಡಿಕೊಟ್ರೆ 12 ವರ್ಷ ನಿರಂತರವಾಗಿ ಮಂಡಿಯಲ್ಲಿ ಬೆಟ್ಟವನ್ನು ಹತ್ತಿ ದೇವರ ಪೂಜೆ ಮಾಡಿ ಮಂಡಿಲಿ ಇಳ್ಕೊಂಡು ಬಂದುಬಿಡೋರು. ದಿನ ಹತ್ತಬೇಕು, ದಿನ ಇಳಿಬೇಕು. 12 ವರ್ಷ. ಕಡೆಗೆ ಅರ್ಚಕರ ವಂಶದವ್ರನ್ನ ಹುಡುಕಿ ಅವರ ಸಂಸ್ಕಾರವನ್ನು ಕೊಟ್ಟು ಅವರಿಗೆ ಅರ್ಪಣೆ ಮಾಡಬೇಕು ಅನ್ನುವ ದಿನ, ಕಡೇ ದಿನ ದೇವರಿಗೆ ಪೂಜೆ ಮಾಡಿ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ರೆ ಹೊದ್ದ ವಸ್ತ್ರ ಅವ್ರ ಮೇಲೆ ಬಿತ್ತಂತ. ಅದು ಪೆದ್ದ ಮರ್ಯಾದ ಅಂತ ಇವತ್ತಿನ ತನಕ
ಶ್ರೀಮಠಕ್ಕೆ ಪೆದ್ದ ಮರ್ಯಾದ ಅಂತ ನಡ್ಕೊಂಡು ಬಂದಿರತಕ್ಕಂಥದ್ದು. ಹೀಗೆ ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾಗೋದಿದೆಯಲ್ಲ, ಅದು ಬಹಳ ದೊಡ್ಡದು. ಇಂತಹ ಶ್ರೀನಿವಾಸ ದೇವರಿಗೆ ಬೇಕಾದ್ದು ಕ್ಷೇಮ ತಂಡೂಲ ಅಂತ ಇಡ್ತಾರೆ. ಹೋಗುವಾಗ ಬೇಕಾದ್ದೆಲ್ಲ ಕೊಡಬೇಕು. ಅದಕ್ಕೆ ಈ ರಾಜ ಕೊಟ್ಟನಂತೆ. ಅವು ಕೊಟ್ಟದ ಕಥೆ ವೇದವ್ಯಾಸದೇವರು ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಅನೇಕ ಕೊಡಗಳಲ್ಲಿ ಹಾಲು ಮೊಸರು ಕೊಟ್ಟನಂತೆ. ಈ ಗೋದಾನ ಮಾಡಿದರೆ ವರ್ಷಕ್ಕೆ ಬೇಕಾಗುವಷ್ಟು ಮೇವು ಕೊಡಬೇಕು. ಹಾಗೆ ಹೊಸದಾಗಿ ಮದುವೆ ಆದರೆ ಹೆಣ್ಣು ದಾನ ಮಾಡಿದವ ಹೆಣ್ಣಿಗೆ ಒಂದು ವರ್ಷಕ್ಕೆ ಊಟ ತಿಂಡಿಗೆ ಯಾವುದಕ್ಕೂ ತೊಂದರೆ ಬರದಿರುವಷ್ಟು ಕೊಡುವಂಥದ್ದೇ ಕ್ಷೇಮ ತಂಡುಲ, ಸೋಪಸ್ಕರಗಳನ್ನು ಕೊಡಬೇಕು. ಅದಕ್ಕೆ ರಾಜ ಬೇಕಾದ ಕೊಟ್ಟ, ಅದ್ರಲ್ಲಿ ಹಾಲು ಮೊಸರು ಎಲ್ಲ ಕೊಟ್ಟನಂತೆ. ನಮಗೆಲ್ಲ ಕಥೆ ಕೇಳುವಾಗ ಅನ್ಸುತ್ತೆ, ಆಚಾರ್ಯ ಅವನೇನೋ ಕೊಟ್ಟ, ಇವ್ನು ತೊಗೊಂಡು ಏನು ಮಾಡಬೇಕು, 300 ಕೊಡ ಹಾಲು ಎಲ್ಲಿ ಒಡೆದೋಗಲ್ವೇ, ಏನು ಫ್ರಿಜ್ ಇತ್ತೆ ಆಗ, ಸುಮ್ಮನೆ ಈ ಪುರಾಣ ಅಂದರೆ ಬರೀ ರೀಲ್ ಹಾಗನ್ಬೇಡಿ. ಏನು ಮಾಡ್ತಿದ್ದ ದೇವರು, ಇವರು ಕೊಟ್ಟರೆ ಸಾಮಾನ್ಯ ವರನಿಗೆ ಏನು ಕೊಟ್ಟರು ವರ ಏನು ಮಾಡ್ತಾನೆ, ಹಿಂಗೆ ಮುಟ್ತಾನಲ್ಲ. ದೇವರು ವರಗಳಿಗೆ ವರ. ಆ ಭಗವಂತ ಹೀಗೆ ಮುಟ್ಟಿಬಿಟ್ರೆ ವರ್ಷಾನುಗಟ್ಟಲೆ ಒಡೆಯೋದೇ ಇಲ್ಲ, ಹಾಲು ಹಾಳಾಗೋದೇ ಇಲ್ಲ. ದೇವರ ದೃಷ್ಟಿ ಬಿದ್ದ ಮೇಲೆ ಹಾಳು ಎಲ್ಲಾಗತ್ರಿ ಅದು ಅಲ್ವಾ. ಹೀಗಾಗಿ ಯಾವುದೋ ಹಾಳಾಗಲಿಲ್ಲ. ಆ ಎಲ್ಲ ಪದಾರ್ಥ ತಗೊಂಡ ಹೊರಟು ನಿಂತ ಕಡೆಗೆ ಧರಣಿ ದೇವಿ ಓಡ್ತಾ ಬಂದ್ಲಂತೆ. ಅವಳು ಕೇಳ್ತಾ ಇದ್ದಾಳೆ, ಈಗ ತಾನೇ ಮದುವೆ ಆಗಿದ್ದೀರಿ, ಒಂದು ವಾರ ಬಿಟ್ಟು ಹೋಗ್ಬೋದಲ್ಲ ಅಂತ. ಎಷ್ಟೇ ಅತ್ತೆ ಮಾವ ಬಲವಂತ ಆದರೂ ಉತ್ತಮನಾದ ಅಳಿಯ ಮಾವನ ಮನೇಲಿ ಇರಬಾರ್ದು. ಅದಕ್ಕೆ ಈ ಶ್ರೀನಿವಾಸನ ನಾಟಕ. ಶ್ರೀನಿವಾಸ ಅಂದ, ಪುರುಸೊತ್ತೇ ಇಲ್ಲ, ತುಂಬ ಕೆಲಸ, ಅರ್ಜೆಂಟಲ್ಲಿದ್ದೀನಿ, ಮತ್ತೆ ಯಾವಾಗಲೂ ಯಾರು ಬರ್ತೀನಿ ಅಂತ ಹೋದ. ನಿಜವಾಗಿ ನಿರುದ್ಯೋಗಿ ಕೃಷ್ಣ, ಹಂಗೇನು ಕೆಲಸವೇ ಇಲ್ಲ ರೀ. ಎಲ್ಲರೂ ಕೇಳಿದಿರೆ ಕೆಲಸಕ್ಕೆ ಹೋಗಿದ್ದು, ಏನು ಕೆಲಸವಿಲ್ಲ ಬುಕ್ಸ್ ನೋಡಿ. ಕೆಲಸ ಅಂದ್ಕೊಂಡು ಹೋದ್ನಲ್ಲ, ಹೋದವ ಮನೆಗೆ ಹೋಗಲಿಲ್ಲ. ಯಾಕೆ ಹೋಗಲಿಲ್ಲ ಅಂದರೆ ಅವನ ಮನೆ ಇದ್ದದ್ದೆಲ್ಲಿ, ಬೆಟ್ಟದ ಮೇಲೆ. ಮದುವೆ ಆಗಿ 6 ತಿಂಗಳು ಬೆಟ್ಟ ಹತ್ತಬಾರ್ದು ಅಂತ ಬೆಟ್ಟದ ಕೆಳಗೆ ಇದ್ದುಬಿಟ್ಟ. ಅಲ್ಲೆಲ್ಲಿದ್ದ ಮಹಾನುಭಾವರು ಪುಣ್ಯಾತ್ಮರು ಅಗಸ್ತ್ಯರ ಮನೆಯಲ್ಲಿ 6 ತಿಂಗಳು ಹೊಸ ದಂಪತಿಗಳು ವಾಸ ಮಾಡ್ತಾ ಇದ್ದರು ಅಂತ ಹೇಳ್ತಾ ಇದ್ದಾರೆ. ಯಾರು ಈ ವಿವಾಹಾಧ್ಯಾಯ ಮಹಾತ್ಮ್ಯಂ ಯೇ ಶೃಣ್ವತಿ ಜನೇಶ್ವರ ತೇಷಾಂ ಭಾಗ್ಯೋದಯಂ ವಕ್ಷೆ ಶೃಣುರಾಜನ್ ಸವಿಸ್ತರಂ. ಇದಕ್ಕೆ ವೆಂಕಟೇಶ ಮಹಾತ್ಮೆಯನ್ನು, ಭಗವಂತನ ವಿವಾಹದ ಈ ಮಹಿಮೆಯನ್ನು ಯಾರು ಶ್ರವಣ ಮಾಡ್ತಾರೆ ಅವರಿಗೆ 1 ಕೋಟಿ ಕನ್ಯಾದಾನ ಮಾಡಿದ ಫಲ ಬರ್ತಾ ಇದೆ. ಇಡೀ ಭೂಮಂಡಲವನ್ನೇ ಉತ್ತಮರಾದ ಬ್ರಾಹ್ಮಣರಿಗೆ ದಾನ ಮಾಡಿದ್ರೆ ಯಾವ ಫಲ ಬರಬೇಕು ಅದು ಬರ್ತಾ ಇದೆ. ಯತ್ಫಲಂ ಲಭತೆ ದೇಹಿ ತತ್ಫಲಂ ಶ್ರವಣ ಆದರಾತ್. ಆದರದಿಂದ ಶ್ರವಣ ಮಾಡಿದವರಿಗೆ ಇಷ್ಟೆಲ್ಲ ಫಲವನ್ನು ಭಗವಂತ ಕೊಡ್ತಾ ಇದ್ದಾನೆ. ಯಾರು ಯೇ ಉತ್ಸವಂ ಕಾರಯಂತಿ ವೈವಾಹಿಕಂ ವೆಂಕಟೇಶಿತು, ಯಾರು ವೆಂಕಟೇಶನ ವೈವಾಹಿಕ ಉತ್ಸವವನ್ನು ಮಾಡ್ತಾರೆ, ತಸ್ಯ ಉತ್ಸವೋ ಭವೇತ್, ಅವರ ಮನೆಯಲ್ಲಿ ಮಂಗಳ ಮಹೋತ್ಸವಗಳು ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಇತಿತೇ ಕಥಿತಂ ರಾಜನ್ ವಿವಾಹ ಚತುಂಬರೇಹೇ ಶೃಣಯತ್ ಶ್ರಾವಯೇದ್ವಾಪಿ ಸರ್ವಾಭಿಷ್ಟ ಹೋಪ್ನ್ಯಾತ್ ಶುಭದಂ ಶೃಣ್ವತಾಂಚೈವ ಸರ್ವೇಷಾಂ ಮಂಗಲಪ್ರದಂ. ಹೇಳಿದವರು ಕೇಳಿದವರು ಎಲ್ಲರಿಗೆ ಕೂಡ ಮಂಗಲಪ್ರದವಾದಂತಹ ಈ ಕಥೆಯನ್ನು 12 ಅಧ್ಯಾಯಗಳಲ್ಲಿ ವೇದವ್ಯಾಸದೇವರು 1000 ಮಿಕ್ಕ ಶ್ಲೋಕಗಳಿಗೆ 12-13 ಪುರಾಣಗಳಲ್ಲಿ ವರ್ಣಿತವಾದಂತಹ ಶ್ರೀನಿವಾಸ ದೇವರ ಅದ್ಭುತವಾದ ವೈಭವದ ಕಥೆಯನ್ನು ವಿಶೇಷವಾಗಿ ಇಲ್ಲಿ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ಇಂತಹ ಕಥೆಯನ್ನು ಯಥಾಶಕ್ತಿ ಯಥಾಮತಿ ಹೇಳುವ ಪ್ರಯತ್ನವನ್ನು ಮಾಡಿದ್ದೆ. ಪರಮಪೂಜ್ಯ ಮಹಾಸ್ವಾಮಿಗಳವರು ಸುಜಯನಿಧಿ ಶ್ರೀಪಾದಂಗಳವರು ಆಜ್ಞಾನುಸಾರವಾಗಿ ಹೇಳುವ ಸೌಭಾಗ್ಯ ನನ್ನ ಪಾಲಿಗೆ ಬಂದಿರತಕ್ಕಂಥದ್ದು. ಇಂತಹ 4 ವಾಕ್ಕುಸುಮಗಳನ್ನು ಪರಮಪೂಜ್ಯ ಮಹಾಸ್ವಾಮಿಗಳ ಅಂತರ್ಯಾಮಿಯಾದ ಶ್ರೀಪಾದರಾಜರ ಹೃತ್ಕಮಲ ನಿವಾಸಿಯಾದ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ರಂಗವಿಠಲ ಗೋಪಿನಾಥ ದೇವರಲ್ಲಿ ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶ ಅರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು. ಹರಯನ್.